ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ಬೆಂಗಳೂರು ವಿಶ್ವದ ಗ್ಲೋಬಲ್ ಸಿಟಿ. ಬೆಂಗಳೂರಿನ ಪೌರ ಕಾರ್ಮಿಕ ಒಂದು ವಾರ ರಜೆ ಮಾಡಿದರೆ ಬೆಂಗಳೂರು ಗಬ್ಬು ನಾರುತ್ತೆ. ಬೆಂಗಳೂರಿನ ಕಸವನ್ನು 10 ದಿನ ಇಟ್ಟರೆ ಇದು ಬೆಂಗಳೂರಲ್ಲ ವಾಸನೆ ನಗರ ಅಂತ ಕರೆಯೋ ಪರಿಸ್ಥಿತಿ ಬಂದಿದೆ. ಪ್ರತಿ ಬಾರಿ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಬೆಂಗಳೂರು ಕಸ ಮಾಫಿಯಾ ಇದೆಯಲ್ಲ, ಆ ಮಾಫಿಯಾದಿಂದ ಆ ರಾಜಕೀಯ ಪಕ್ಷಗಳು, ನಾಯಕರುಗಳು ಮತ್ತು ಕಾಂಟ್ರಾಕ್ಟರ್ಗಳ ನಡುವಿನ ಇದು ಅಲಿಖಿತ ಒಪ್ಪಂದ ಮತ್ತು ಭ್ರಷ್ಟಾಚಾರದ ಅತಿದೊಡ್ಡ ಕೂಪ ಅಂತ ಹೇಳೋದು ತಪ್ಪಾಗಲಾರ್ದು. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಇಂದಿರಾನಗರ ಲಿಮಿಟ್ಸ್ನ ರೆಡ್ಡಿ ಅನ್ನೋ ಒಂದೇ ಒಂದು ಕುಟುಂಬಕ್ಕೆ ಈ ಬಾರಿ ಟೆಂಡರ್, ಒಂದೇ ಕುಟುಂಬಕ್ಕೆ 9 ಕಡೆ ಟೆಂಡರನ್ನು ಕೊಡ್ತಾರೆ. ಆ ಮುಖಾಂತರ ಇಲ್ಲಿ ಅನೇಕ ಮಂತ್ರಿಗಳ ಕೈಚಳಕ ಇರುತ್ತೆ, ಅನೇಕರು ಇದ್ರ ಹಿಂದೆ ಇರ್ತಾರೆ. ಅಂದರೆ ಈ ಟೆಂಡರಲ್ಲೂ ಕೂಡ ಎಲ್ಲವನ್ನು ಮಾಡೋ ಮುಖಾಂತರ ಅಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾರೆ. ಕಸದ ಮಾಫಿಯಾನ ಕಂಟ್ರೋಲ್ ಈ ಹಿಂದೆ ಬೆಂಗಳೂರಿನ ಮಂತ್ರಿ ಆದಂಥವರು ಕಂಟ್ರೋಲ್ ಮಾಡ್ತಾಯಿದ್ರು. ಮತ್ತು ಬೆಂಗಳೂರಿನ ಯಾರೆಲ್ಲ ಮಂತ್ರಿಗಳಾಗ್ತಾರೆ ಆ ಕಸದ ಮಾಫಿಯಾ ಜೊತೆ ಒಳ ಒಪ್ಪಂದಗಳು ಕೂಡ ಇರ್ತವೆ. ಇದರ ಪರಿಣಾಮ ಇವತ್ತು ಕಸವನ್ನು ಎಲ್ಲೋ ಒಂದು ಕಡೆ ಬೆಂಗಳೂರಿನ ಹೊರವಲಯದಲ್ಲಿ ಕಸವನ್ನು ಡಂಪ್ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ಪರಿಸ್ಥಿತಿ ಹೇಳುತ್ತಿರೋದು. ಇಲ್ಲೇ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ, ಅನೇಕ ಕಡೆ ಮಾಡಿದ್ದಾರೆ. ಅದು ನಿಮಗೆ BTM ಲೇಔಟು ಇರ್ತಕ್ಕಂಥದ್ದು ಮತ್ತು ಅನೇಕ ಕಡೆ ಘನತ್ಯಾಜ್ಯ ವಿಲೇವಾರಿ ಅಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥ. ಆದರೆ ಈ ಒಂದು ಕಸ ಮಾಫಿಯಾ ಇದೆಯಲ್ಲ, ಎಲ್ಲ ರಾಜಕಾರಣಿಗಳಿಗೂ, ಸರ್ಕಾರಗಳಿಗೂ ಮತ್ತು ಆಯಾ ಕಾಂಟ್ರಾಕ್ಟರ್ಗಳಿಗೂ ಇದೊಂಥರ ಹುಲ್ಲುಗಾವಲು. ಜನರ ತೆರಿಗೆ ದುಡ್ಡನ್ನು ಒಡೆಯುವ ಒಂದು ಅತಿ ದೊಡ್ಡ ತಂತ್ರ. ಇದೀಗ ಕಸವನ್ನು ದೊಡ್ಡಬಳ್ಳಾಪುರಕ್ಕೆ ತರಬೇಡಿ ಅಂತೇಳಿ ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಕೂಡ ಗಲಾಟೆಯನ್ನು ಮಾಡ್ತಾರೆ. ಅಲ್ಲಿನ ಗ್ರಾಮಸ್ಥರು ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೂಡ ಕೇಳ್ತಿದ್ದಾರೆ. ಒಟ್ಟಾರೆ ಈ ಕಸ ಮಾಫಿಯಾದ ಬಗ್ಗೆ, ಈ ಕಸದ ಸಮಸ್ಯೆಗಳ ಬಗ್ಗೆ, ಈ ಕಸ ಎಂಬ ಅತಿದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾವು ನ್ಯೂಸ್ 18 ಕನ್ನಡದಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಬೆಂಗಳೂರಿನ ಕಸವನ್ನು ಯಾಕೆ BJPಯವರು ಡಂಪ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ? ಇಲ್ಲೂ ಕೂಡ ಕಸ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಬನ್ನಿ, ನಾನು ಭಾರತೀಯ ಜನತಾ ಪಕ್ಷದ ನಾಯಕರೊಂದಿಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಯಾಕೆ ಕಸವನ್ನು ನೀವು ಡಂಪ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ? ಸರ್, ಇಲ್ಲಿ ಕಸದಲ್ಲಿ ಯಾರು ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಸರ್. ಅಲ್ಲಿ ನಾವು ಬೆಂಗಳೂರು ಆಗ್ಬೋದು, ಕರ್ನಾಟಕ ಆಗ್ಬೋದು, ಪಕ್ಷಾತೀತವಾಗಿ ಒಂದು ರಾಜ್ಯ ಮತ್ತು ಒಂದು ರಾಜಧಾನಿಯನ್ನು ಪಕ್ಷಾತೀತವಾಗಿ ನೋಡಬೇಕಾಗತ್ತೆ ರಾಜ್ಯದ ಮತ್ತು ಜನರ ದೃಷ್ಟಿಯಿಂದ. ನಾವು ಹೇಳ್ತಾ ಇರೋಂಥದ್ದು ಧೀರಜ್ ಮುನ್ರಾಜ್ ಅವರು ಹೇಳಿದಂಥದ್ದು, ದೊಡ್ಡಬಳ್ಳಾಪುರಿಗೆ ಏನು ಅಲಾಟ್ ಆಗಿದೆ 700 ಮೆಟ್ರಿಕ್ ಟನ್ದು, ಅದು 2014ರಿಂದನೂ ನಡ್ಕೊಂಬಂದಿರೋವಂಥದ್ದು. ಇವಾಗಲೂ ಅದೇ ಇದು ಡಂಪ್ ಆಗ್ತಾ ಇರೋವಂಥದ್ದು. ಅವರ ವಿರೋಧ ಏನಿತ್ತು ಅಂತಂದರೆ, ಬ್ಯಾಟ್ರಾಯನಪುರ ಹಾಗೂ ಮಹದೇವಪುರದಲ್ಲಿ ಅಲಾಟ್ ಆಗಿರೋಂಥ ಸುಮಾರು 4,000 ಟನ್ ಕಸದವನ್ನು ಹೆಚ್ಚುವರಿಯಾಗಿ ದೊಡ್ಡಬಳ್ಳಾಪುರಕ್ಕೆ ಸುರಿತಾ ಇರೋದು. ಅಲ್ಲಿನ ಸ್ಥಳೀಯ ಜನರಿಗೆ ಕ್ಷೇತ್ರಾಭಿವೃದ್ಧಿಯ ದುಡ್ಡು ಕೊಟ್ಟಿದ್ದೀರಾ, ಕಳೆದ 2 ವರ್ಷದಿಂದ ಇದು ಮಾಡ್ತಾ ಇರೋವಂಥದ್ದು. ಮತ್ತು ಅಲ್ಲಿ ಅವರ ಆರೋಗ್ಯ ಸಮಸ್ಯೆ ಆಗ್ಬೋದು, ಅವರ ಒಂದು ಇದಕ್ಕೆ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಅವರು ವಿರೋಧ ಪಕ್ಷ ಮಾಡಿಸಿರೋಂಥದ್ದು. ಆದರೆ ಸಂಬಂಧಪಟ್ಟಂಥ ಉಪಮುಖ್ಯಮಂತ್ರಿಗಳೇನಿರ್ತಾರೆ ಅವರು ಸಂಬಂಧಪಟ್ಟಂಥ ಎಲ್ಲ ಇವ್ರನ್ನ ಶಾಸಕರನ್ನ ಕರೆದುಬಿಟ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಈ ಒಂದು ಸಮಸ್ಯೆನ ಬಗೆಹರಿಸಬೇಕಾಗಿತ್ತು. ಆದರೆ ಅವ್ರು ಹೇಳಿದ್ದೇನಂತಂದರೆ, ಕಸನ ಶಾಸಕರ ಮನೆ ಮುಂದೆ ಸುರಿತೀವಿ, BJP ಕಚೇರಿ ಮುಂದೆ ಸುರಿತೀವಿ ಅಂತ. ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಈ ಥರ ಹೇಳುವಂಥದ್ದು ಅವರ ಒಂದು ಘನತೆಗೆ ಶೋಭೆ ತರೋದಲ್ಲ. ಅವ್ರಿಗೆ ಹೇಳಬೇಕಾಗಿರುವಂಥದ್ದು, ನಿಮ್ಮ ಇದಕ್ಕೆ ಏನಂತಾರೆ ಎದುರಿಕೆಗೆ ಯಾವುದೇ BJP ಅವರು ಜಗ್ಗಲ್ಲ, ಬಗ್ಗಲ್ಲ. ಒಂದು ಮಾತು ಹೇಳಿದ್ರೆ, ಘನತ್ಯಾಜ್ಯ ವಿಲೇವಾರಿ ಘಟಕದ ನೋಡ್ಕೊಳ್ಳೋಕೆ ಒಬ್ಬರು ಅಧಿಕಾರಿ ಇದ್ದಾರೆ, ಕರಿಗೌಡ್ರು ಅಂತೇಳಿ ಅವ್ರ ಹೆಸರು. ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಸ್ ಎ ಕ್ಲೆವರ್ ಆಫೀಸರ್, ಎಫಿಸಿಯೆಂಟ್ ಆಫೀಸರ್ ಅಂತೇಳಿ. ಕರಿಗೌಡ್ರಿಗೆ ಕಸ ಬಿದ್ದಿದೆ ಅಂತೇಳಿ ಕಾಲ್ ಮಾಡಿ ಅವ್ರು ಕಾಲ್ ಪಿಕ್ ಮಾಡಲ್ಲ. ಕರಿಗೌಡ್ರ ನಿರ್ಲಕ್ಷ್ಯದಿಂದಲೇ ಬೆಂಗಳೂರಿನಲ್ಲಿ ಕಸ ಜಾಸ್ತಿ ಆಗ್ತಿದೆ ವಿನಃ ಕಡಿಮೆ ಆಗ್ತಿಲ್ಲ. ಕರಿಗೌಡ್ರವರ ನಿರ್ವಹಣೆ ವಿಫಲ ಆಗಿದ್ದರಿಂದಲೇ ಇವತ್ತು ಶಾಸಕರುಗಳು ಗಲಾಟೆಯನ್ನು ಮಾಡ್ತಾರೆ. ಈ ಕರಿಗೌಡ್ರ ಅಂಥವ್ರನ್ನ ಇಟ್ಕೊಂಡು ಕಾಲ್ ಎತ್ತಿದ್ದವ್ರನ್ನ ಫೋನ್ ಮಾಡಿ ಸಮಸ್ಯೆ ಹೇಳಿದ್ರು ಕಾಲ್ ಎತ್ತಲ್ಲ. ಇಂಥವ್ರೆಲ್ಲರೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ಅಧಿಕಾರಿಗಳಿದ್ದಾರೆ. ಒಂದು ಮಾತನ್ನು ಹೇಳಿದರು, ಆಯಿತಾ, BJPಯವರು ಅಂತೇಳಿ. ನಿಮ್ಮ ಉಪಮುಖ್ಯಮಂತ್ರಿ ಬಗ್ಗೆ ಒಂದು ಮಾತನ್ನು ಹೇಳಿದರು, ಅವರು ಎದುರಿಸ್ತಾರೆ ಅಂತ ಹೇಳಿದರು. ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಎದುರಿಸೋ ಕಾಲ ಹೋಯ್ತು ಅಂತ ಹೇಳಿದರು. ಸರ್, ಇಲ್ಲಿ ಯಾರನ್ನು ಎದುರಿಸ್ತಾ ಇಲ್ಲ ಸರ್. ಯಾರಿಗೆ ಜನಸೇವೆ ಮಾಡಬೇಕು ಅಂತ ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರಿಗೆ ಒಂದು ಬದ್ಧತೆ ಇರುತ್ತೆ. ಆ ಬದ್ಧತೆ ಏನು ಅಂತ ನಾನು ಹೇಳ್ತೀನಿ ಕೇಳಿ ಸರ್. ಇವಾಗ 2001ರಲ್ಲಿ 50 ಲಕ್ಷ ಜನಸಂಖ್ಯೆ ಇದ್ದಂಥ ಬೆಂಗಳೂರು ಇವತ್ತು 1.4 ಕೋಟಿ ಬೆಳೆದಾಗ ಒಬ್ಬ ರಾಜಕಾರಣಿಯಾದವರು, ಒಬ್ಬ ಜನಸೇವೆಗೆ ಅಧಿಕಾರ ತಗೊಂಡು ಜನಸೇವೆಗೋಸ್ಕರ ನಿಂತಿರೋರು, ಅವರು ಸೂಕ್ತ ಕ್ರಮಗಳನ್ನ ತಗೊಳ್ತಾರೆ. ಅವತ್ತು ನಾವು ಹೇಳಿದಂಥದ್ದೇನು, ನಾವು ಸರ್ಕಾರ ಬಂದಾಗ
ತ್ಯಾಜ್ಯ ವಿಲೇವಾರಿಯನ್ನು ನಾವು ಸಮರ್ಪಕವಾಗಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಸುಮಾರು ಕ್ರಮಗಳನ್ನ ತಗೊಂಡಿದ್ದೀವಿ. ಇದೇ BJPಯವರು ಅಧಿಕಾರದಲ್ಲಿದ್ದಾಗ 2018ರಲ್ಲಿ ನಾವು ಅಧಿಕಾರ ಬಿಟ್ಕೊಟ್ಟಾಗ 28ನೇ ಸ್ಥಾನಕ್ಕೆ ಇತ್ತು ಯಾವುದು ಸ್ವಚ್ಛ ಸರ್ವೇಕ್ಷಣಾ ರ್ಯಾಂಕಲ್ಲಿ. ಅವರು ಅಧಿಕಾರ ಬಿಟ್ಕೊಟ್ಟಾಗ 2023ರಲ್ಲಿ 46ನೇ ಸ್ಥಾನಕ್ಕೆ ಹೋಗಿದ್ವಿ. ಬಟ್ ಇವತ್ತು ನಾವು ಮತ್ತೆ 36ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಅದು ನಾವು ತೊಗೊಂಡಂಥ ದಿಟ್ಟ ಕ್ರಮಗಳಲ್ಲಿ ಒಂದು. 27 ನೀವು ಹೇಳ್ತಾ ಇದ್ರಿ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ತೊಗೊಂಡಿದ್ದಾರೆ ಯಾರು ಅಂತ. ಸರ್, ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಕಾಂಗ್ರೆಸ್ ಸರ್ಕಾರ ಯಾರು ನಿರ್ವಹಣೆ ಮಾಡ್ತಾರೆ ಅಂಥವ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ 27 ಕೇಂದ್ರಗಳನ್ನಾಗಿ ನಾವು ವಿಂಗಡಣೆ ಮಾಡಿ ತ್ಯಾಜ್ಯ ವಿಲೇವಾರಿನ ಸಮರ್ಪಕವಾಗಿ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 33 ಪ್ಯಾಕೇಜಲ್ಲಿ ಇದನ್ನು ವಿಂಗಡಿಸಿ ಎಲ್ಲಿ ಕೇಂದ್ರದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕಸ ಬರುತ್ತೆ ಅದನ್ನು ಮಾಡುವಂಥ ಕೆಲಸಗಳನ್ನ ವಿಲೇವಾರಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು 1400 ಕೋಟಿಗಳಷ್ಟು ಫಂಡನ್ನು ಪ್ರತಿ ವರ್ಷ ಈ ತ್ಯಾಜ್ಯ ವಿಲೇವಾರಿಗೋಸ್ಕರ ಕೊಡ್ತಾ ಇದ್ದೀವಿ. BJP ಸರ್ಕಾರ ಏನು ಹೇಳ್ತು ಅದನ್ನು ಮಾಡಲಿಲ್ಲ. ಬಟ್ ನಾವು ಜನರು ನಮಗೆ ಅಧಿಕಾರ ಕೊಟ್ಟ ಮೇಲೆ ನಾವು ಏನು ಹೇಳ್ತಾ ಇದ್ದೀವಿ ಅದನ್ನೇ ಮಾಡ್ತಾ ಇದ್ದೀವಿ. ಜನರು ಅಧಿಕಾರ ಕೊಟ್ಟಿದ್ದಾರೆ, ನಾವು ಏನು ಹೇಳ್ತೀವೋ ಅದನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬೆಂಗಳೂರಿನ ಅನೇಕ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಸಾಫ್ಟ್ವೇರ್ ಕಂಪನಿಗಳು, ಹೋಟೆಲ್ಗಳು ಕಸವನ್ನು ಇವತ್ತು BBMP ಅಧಿಕಾರಿಗಳನ್ನು ಬುಕ್ಕಿಂಗ್ ಮಾಡ್ಕೊಂಡು ಕಸವನ್ನು ಎಲ್ಲಿ ಬೇಕಲ್ಲಿ ಹಾಕ್ತಾಯಿದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಲಾಭ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಕಸ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕ್ಬೋದು. ಅಂದರೆ ಜನರನ್ನು ಕೂಡ ಅವೇರ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ವಾ ಇಂಥ ಅಧಿಕಾರಿಗಳಿಂದ? ನೋಡಿ, ಅಧಿಕಾರಿಗಳ ಲೋಪದೋಷ ಜಾಸ್ತಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಏನು ಸಮಸ್ಯೆ ಅಂದರೆ ಎಲ್ಲ ಕಾನೂನು ತುಂಬ ಚೆನ್ನಾಗಿದೆ, ಆದರೆ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ಇದೆಯಲ್ಲ ಅದು ನಾವು ಫೇಲ್ ಆಗ್ತಾ ಇದ್ದೀವಿ ಎಲ್ಲ ಕಡೆನೂ. ನಮ್ಮ ಬೆಂಗಳೂರಿನಲ್ಲಾಗ್ಬಾರ್ದು, ಇಡೀ ರಾಜ್ಯದಲ್ಲಾಗಿರ್ಬೋದು, ಎನ್ಫೋರ್ಸ್ಮೆಂಟ್ ಏನಿದೆ ಅದು ನಾವು ಲ್ಯಾಕ್ ಆಫ್ ದಿ ಎನ್ಫೋರ್ಸ್ಮೆಂಟ್. ನಮ್ಮಲ್ಲಿ ಸಿಸ್ಟಮೇ ಸರಿ ಇಲ್ಲ. ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳ ಕೊರತೆಗಳು ಇದೆ. ಆ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಒಂದು ಬಾರಿ ಸರ್ಕಾರಿ ಕೆಲಸದಿಂದ ಏನಾದರೂ ಅವ್ರು ಸಿಕ್ಕರೆ ಅವ್ರ ಕೆಲಸಗಳನ್ನೇ ಮಾಡೋದಿಲ್ಲ. ಅದನ್ನು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾರು? ನೀವು ಹೇಳಿದ್ರಲ್ಲ ಕರಿಗೌಡ್ರು ಅಂತವರು ಆಗಲಿಲ್ಲ ಅಂದರೆ 4 ವಿಭಾಗಕ್ಕೂ 4 IAS ಆಫೀಸರ್ಗಳಂದ್ರೆ ನೇಮಿಸಿ. ಇವರೇ ಹೇಳಿದರು, ಈಗ ಕಳೆದ 5 ವರ್ಷಗಳಿಂದ 1200 ಕೋಟಿ, 1100 ಕೋಟಿ, 1020 ಕೋಟಿ, ಈ ಬಾರಿ 2025-26 1400 ಕೋಟಿಯಷ್ಟು ಹಣ ಸಂಗ್ರಹಣ ಮಾಡಿದೆ, ಟ್ಯಾಕ್ಸ್ ಸಂಗ್ರಹಣ ಮಾಡಿದೆ ನಮ್ಮ BBMP ಆಗಿರ್ಬೋದು, GBA ಆಗಿರ್ಬೋದು. ಅಂದರೆ 1,28,00,000 ಜನ ಇರತಕ್ಕಂಥ ನಮ್ಮ ಬೆಂಗಳೂರಿನಲ್ಲಿ ಈಗ ಪ್ರತಿಯೊಬ್ಬ ಪ್ರಜೆಗೆ 1094 ರೂಪಾಯಿ ಕಲೆಕ್ಟ್ ಮಾಡ್ತಿರೋ. ಪ್ರತಿಯೊಬ್ಬ ಪ್ರಜೆಯಿಂದನೂ ಅವ್ನು ಮಲ್ಕೊಂಡಿರಲಿ, ಎದ್ದಿರಲಿ, ಯಾವನೇ ಮಗು ಆಗಿರಲಿ, ಯಾರೇ ಆಗಿರಲಿ, ಅವನಿಂದ ನೀವು ವಸೂಲಿ ಮಾಡಿದ್ಮೇಲೆ ಕಸ ನಿರ್ವಹಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದಾಗಿರಬೇಕು? ಸರ್ಕಾರದಾಗಿರಬೇಕು, ಅಧಿಕಾರಿಗಳದಾಗಿರಬೇಕು ಮತ್ತು GBAದಾಗಿರಬೇಕು. ಅದನ್ನು ಹೊರತುಪಡಿಸಿ ಇವರು ಧಮಕಿ ಹಾಕ್ತಾರಲ್ಲ, ಇದು ದೊಡ್ಡ ತಪ್ಪು. ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಜನಸೇವೆ ಮಾಡೋದಕ್ಕೆ. ನೀವು ರಾಜರಲ್ಲ, ಔರಂಗಜೇಬ್ರಲ್ಲ, ನೀವು ಅಕ್ಬರ್ ಅಲ್ಲ, ನೀವು ಜನಸೇವೆ ಮಾಡೋದು ಅಂತ ಹೇಳಿ ನೀವು ವಹಿಸ್ಕೊಂಡು ಬಂದಿದ್ದೀರ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ನೀವು ಈ ಖಾತೆ ವಹಿಸ್ಕೊಳ್ಳೋದಕ್ಕೆ ಅರ್ಹರಲ್ಲ. ಒಂದು ಮಾತನ್ನು ಹೇಳಿದ್ರು ನಿಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮೇಲೆ. ಜನರ ಹತ್ರ ನೀವು ದುಡ್ಡು ತೊಗೊತೀರಾ, ಕಸ ವಿಲೇವಾರಿ ಮಾಡೋದು ನಿಮ್ಮ ಜವಾಬ್ದಾರಿ, ಆ ಜವಾಬ್ದಾರಿ ನಿರ್ವಹಿಸಿ ಧಮಕಿ ಹಾಕೋದಲ್ಲ ಅಂತ ಒಂದು ಮಾತನ್ನು ಕೂಡ ಹೇಳಿದರು. ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ BJP ಅವರು ಅಧಿಕಾರಿ ಬಗ್ಗೆನೇ ಹೇಳಿದ್ರು, ಕರಿಗೌಡ್ರು ಅಂತೇಳಿ ಘನತ್ಯಾಜ್ಯ ವಿಲೇವಾರಿ ಮುಖ್ಯಸ್ಥರು. ಕರಿಗೌಡ್ರ ಬಗ್ಗೆ ಸ್ವಲ್ಪ ನೀವು ಒಂಚೂರು ನೀವು ಹೊಗಳ್ತೀರಾ, ಅವ್ರನ್ನ ಮೇಲೆ ಅಟ್ಟಕ್ಕೇರಿಸ್ತೀರಾ? ಸರ್, ಇಲ್ಲ, ಇದು ನೋಡಿ, ನಾಗರಿಕರ ಜವಾಬ್ದಾರಿಯಿಂದ ಹಿಡಿದು ಸರ್ಕಾರದ ಜವಾಬ್ದಾರಿಯಿಂದ ಹಿಡಿದು ಎಲ್ಲರ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿನೂ ಸಹ ಇದೆ. ನಾನು ಒಪ್ಕೋತೀನಿ, ನಾಗರಿಕರದು ಮೊದಲನೇ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಘನತ್ಯಾಜ್ಯವನ್ನು ನಾಗರಿಕರು ವಿಂಗಡಣೆ ಮಾಡಿ ಕಳಿಸ್ಬೇಕಾಗತ್ತೆ. ಅದನ್ನು ನಾಗರಿಕರು ಸರಿಯಾಗಿ ಮಾಡಿಲ್ಲ ಅಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ಇವ್ರು ಹೇಳ್ತಿದ್ದಾರೆ. ಇವ್ರ ಮನೆ ಮುಂದೆ ಸುರಿಯೋದಲ್ಲ, ನಾಗರಿಕರ ಮನೆ ಮುಂದೆನೇ ಸುರೀರಿ, ಹಂಗಾದ್ರೂ ಬುದ್ಧಿ ಬರಲಿ ಅಂತ ಅವತ್ತಿನ ದಿವಸ ನಮ್ಮ DCM ಸಾಹೇಬ್ರು ಹೇಳಿದ್ರು. ಅದಲ್ಲದೆ ನೋಡಿ, BJP ಅವರು ಗಬ್ಬನ್ನು ಆರ್ತಿತ್ತು, ಬೆಂಗಳೂರಲ್ಲಿ ಗಬ್ಬನ್ನ ಆರ್ತಿತ್ತು. ಎಷ್ಟೋ 15 ದಿನಗಳ ಕಾಲ ಕಸ ತೆಗ್ದಿರ್ಲಿಲ್ಲ ಅಲ್ಲ. ಇವರೇ ಅದನ್ನ ಕಂಟಿನ್ಯೂ ಮಾಡಬೇಕಾಯ್ತು. ಕೇವಲ ಒಂದೇ ಒಂದು ದಿನಕ್ಕೆ ಮಾಡಿದ್ರು. ಪ್ರತಿದಿನ ಯಾವನಾದರೂ ಆಗಲಿ ಬೆಂಗಳೂರಿನಲ್ಲಿ ಇದ್ದಾನೆ ಅಂದರೆ ನಮ್ಮ ಪಾಲಿಸಿಗಳನ್ನು ಅವನು ನಿರ್ವಹಿಸಬೇಕು. ಸರ್, ಒಬ್ಬ ದೊಡ್ಡಬಳ್ಳಾಪುರ ಜನಪ್ರತಿನಿಧಿ, ಯುವ ಶಾಸಕರು ತನ್ನ ಕ್ಷೇತ್ರದ ಜನತೆ ಕಾಳಜಿ ಬಗ್ಗೆ ಮಾತಾಡಿದಾಗ ಇವರು ಉಪಮುಖ್ಯಮಂತ್ರಿ ಅನ್ನೋ ಉನ್ನತ ಹುದ್ದೆಯಲ್ಲಿದ್ದವರು ಒಬ್ಬ ರೌಡಿ ಥರ ಧಮಕಿ ಹಾಕ್ತಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇದೆ? ಇಡೀ ಬೆಂಗಳೂರಿಗೆ ಜಗತ್ತಿನ ಜನರು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾನ್ ಕರ್ನಾಟಕದವರು ಜಾಸ್ತಿ ಇರ್ತಕ್ಕಂಥದ್ದು. ಅವರಿಗೆ ನಾವು ಪಾಠ ಕಲಿಸ್ತಿಲ್ಲ, ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಹೇಳ್ಕೊಡ್ತಿಲ್ಲ. ಅವ್ರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ದುಡಿಯೋಕ್ಕೆ ಬಂದಿದ್ದಾರೆ, ದುಡ್ಡು ಮಾಡೋಕ್ಕೆ ಬಂದಿದ್ದಾರೆ, ಮತ್ತು ಇಲ್ಲಿ ಅವ್ರನ್ನ ಲೈಫನ್ನ ಸೆಟ್ಲ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಇಲ್ಲ ನೋಡಿ ಸರ್, ಜನ ಇವತ್ತು
ಸರ್ಕಾರ ಏನು ಹೇಳುತ್ತೆ ಆ ರೀತಿ ಮಾಡ್ತಾರೆ. ಈಗ ಡ್ರೈ ವೇಸ್ಟು ವೆಟ್ ವೇಸ್ಟ್ನ ಸಪ್ರೇಟ್ ಮಾಡಿಕೊಡಿ ಇಂದಾಗಲೂ ಕೂಡ ಜನರು ತೀರ್ಮಾನ ತಗೊಂಡು ಎರಡೆರಡು ಬುಟ್ಟಿ ಇಟ್ಕೊಂಡು ಒಂದರಲ್ಲಿ ವೆಟ್ ಕಸ ಕೊಟ್ಟರು, ಇನ್ನೊಂದು ಡ್ರೈ ಕಸ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಈ ಸರ್ಕಾರಕ್ಕೆ ಯಾವುದೇ ಒಂದು ಸಮಸ್ಯೆ ಬಂದಾಗ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜನರ ಪರವಾಗಿ ನಿಂತ್ಕೊಂಡು ವಿಶ್ವಾಸ ಮೂಡಿಸೋಂಥ ಕೆಲಸನೇ ಮಾಡಲ್ಲ. ಆದರೆ ಇವ್ರಿಗೆ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಧಮ್ಕಿ ಮಾಡ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಅಂದರೆ ಧಮ್ಕಿ ಅವರು ಅಂತ ಹೇಳ್ತಿದ್ವಿ, ಇದು ಇವತ್ತು ಕೂಡ ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ಸಂಸ್ಕೃತಿ ಅಂದರೆ ಧಮ್ಕಿ ಹಾಕೋದು. ಇವತ್ತು MLAಗಳಿಗೂ ಕೂಡ ಇವರು ಜನಪ್ರತಿನಿಧಿಗಳು, ಇವ್ರು ಹೆಂಗೆ ಜನಪ್ರತಿನಿಧಿಯಾಗಿ ಬಂದವ್ರೆ, ಅವರು ಕೂಡ ಜನಪ್ರತಿನಿಧಿಗಳೇ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳಿಗೂ ಕೂಡ ಜವಾಬ್ದಾರಿ ಬೇಕಲ್ವಾ, ಅವೇರ್ನೆಸ್ ಮಾಡಬೇಕಲ್ಲ. ಓಟ್ ಕೇಳಕ್ಕೆ ಮನೆಗೆ ಹೋಗ್ತಾರೆ, ಆದರೆ ಇಂಥ ವಿಚಾರದಲ್ಲಿ ಮನೆಗೆ ಹೋಗಿ ಅವೇರ್ನೆಸ್ ಮಾಡೋಕ್ಕಾಗಲ್ವಾ? ಸರ್ BJP ಶಾಸಕರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಪ್ರತಿನಿತ್ಯ ಮಾಡ್ತಾನೆ ಇದ್ದಾರೆ. ಜೊತೆಗೆ ನೋಡಿ, ಅಲ್ಲ ನಿಮ್ಮ ಸಂಸ್ಕೃತಿ ಗೊತ್ತಾಗ್ತದೆ ಸರ್. ಇವತ್ತಿಗೆ ನೋಡಿ, ನಮ್ಮ ಯುವ ನಾಯಕರಾದಂಥ ಧೀರಜ್ ಮುಂದ್ರಾಜ್ ಅವರು ಅವರ ಕ್ಷೇತ್ರದ ಜನ ಪರವಾಗಿ ನಿಂತ್ಕೊಂಡ್ರು, ಜನರು ಅವ್ರ ಜೊತೆ ನಿಂತ್ಕೊಂಡ್ರು. ಯಾಕೆಂದ್ರೆ ಸರ್ ಅಲ್ಲಿರುವವರ ಮೂಲ ಸಮಸ್ಯೆ ಏನಾಗುತ್ತೆ ಗೊತ್ತಾ ಸರ್? ಕಾಯಿಲೆ ಬರುತ್ತೆ ಸರ್, ಚಿಕ್ಕ ಮಕ್ಕಳಿಗೆ ಡೆಂಗು ಬರುತ್ತೆ ಸರ್, ಕಾಯಿಲೆ ಬಂದು ಮಕ್ಕಳು ಸಾವನ್ನಪ್ತಾರೆ ಹೋಗ್ತಾ ಇದ್ರೆ. ಆಮೇಲೆ ಹ್ಯಾಂಡಿಕ್ಯಾಪ್ ಸರ್. ಜೊತೆಗೆ ನೋಡಿ ಸರ್, ಈಗ ಇವರು ಟೆಂಡರ್ ಕೂಗ್ತಾರೆ, ಅವ್ರು ಕೊಡ್ತಾರೆ, ಎಲ್ಲರಿಗೂ ಕೊಡ್ಬೋದು ಸರ್. ಇವಾಗ ಪ್ರತಿ ದಿವಸ ಗಾಡಿಗಳೇ ಬರಲ್ಲ ಸರ್, ವಾರಕ್ಕೊಂದು ದಿವಸ ಗಾಡಿಗಳು ಬರುತ್ತೆ. ಯಾರ್ದು ಲೋಪ? ಹೌದು, ಗಾಡಿಗಳೇ ಬರಲ್ಲ. ರಾಶಿ ಕಸ ಸಾಲ್ ರೋಡಲ್ಲೇ ಇರ್ತದೆ, ಕೊಳಿತ ಅಲ್ಲ. ಇವತ್ತು ಹೇಳ್ತಾ ಇದ್ರಿ ಗೊತ್ತಾ, ಇವಾಗ ಕಸದ ಗಾಡಿಗಳು ಮನೆಗೆ ಬರದೇ ಇದ್ದಾಗ ಜನಗಳು ಏನ್ ಮಾಡ್ತಾರೆ? ಕಸದ ಗಾಡಿ ಚೆನ್ನಾಗಿ ಬಂದೇ ಇದ್ದಾಗ ರೋಡ್ ಬೀದಿಗಳಲ್ಲಿ ಹಾಕ್ತಾರೆ. ಇವಾಗ ಇವ್ರು ಹೇಳ್ತಾ ಇದ್ರು ಗೊತ್ತಾ, ಕಸಕ್ಕೆ ನಾವೇನು ಟ್ಯಾಕ್ಸ್ ಹಾಕ್ತೀವಿ ಅನ್ಬಿಟ್ಟು. ಹೌದಪ್ಪ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ. ಅದೇ ರೀತಿ ಕಸದ ಗಾಡಿ ಏನಂತ ಹೇಳಿದ್ರೆ ಮನೆಗಳ ಮುಂದೆ ಬರದೇ ಇದ್ದಾಗ ನಾವು ತಗೊಂಡೋಗ್ಬಿಟ್ಟು GB ಆಫೀಸ್ ಮುಂದೆ, ಇಲ್ಲಾಂದ್ರೆ ಇದೇ ಕಾಂಗ್ರೆಸ್ ಆಫೀಸ್ ಮುಂದೆ ಬಿಸಾಕದ ಕಸನ ಇದು ಕೊಪ್ತಾರ ಅವರು. ಸರ್, ಇವತ್ತು ಇವ್ರಿಗೆ ಕಸದ್ದು ಒಂದು ವಿಲೇವಾರಿ ಇದು, ಅದಕ್ಕೆ ಒಂದು ಫುಲ್ ಸ್ಟಾಪ್ ಮಾಡಬೇಕು ಅನ್ನೋದಿಲ್ಲ. ಇವ್ರಿಗೆ ಅದರಿಂದ ಕೋಟಿ ದುಡ್ಡು ಬರ್ತೈತೆ ಸ್ವಾಮಿ. ಯಾಕಂದ್ರೆ ಕೇಳಿ ಸರ್, ಬೆಂಗಳೂರು ಗಬ್ಬು ನಾರಿಸ್ಬೇಕಾ? BJPದಗಳು ಕೂಡ ಗಾರ್ಬೇಜ್ ಸಿಟಿ ಮಾಡಿದ್ರು. ಇವರು ಫಾರಿನ್ ಟ್ರಿಪ್ಗಳಂತ ಹೋಗ್ತಾರೆ. ಫಾರಿನ್ ಟ್ರಿಪ್ ಹೋಗೋದು ಬೇಡ ಸ್ವಾಮಿ, ಇಲ್ಲೇ ಎಲ್ಸಿಟಾ ಅಂತ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಟೌನ್ಶಿಪ್ ಅಥಾರಿಟಿ. ಅಲ್ಲಿ ಹೋಗಿ ಹೆಂಗೆ ಸೆಗ್ರಿಗೇಷನ್ ಹೆಂಗೆ ಮಾಡ್ತಾ ಇದ್ದಾರೆ, ಕಸ ವಿಲೇವಾರಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬನ್ನಿ. 900 ಎಕರೆಲಿ ಇರೋ ಅಂಥ ಜಾಗದಲ್ಲಿ ಅವರೇ ಮಾಡ್ತಾ ಇರಬೇಕಾದ್ರೆ ನಿಮಗೆ ಫುಲ್ಲು ಒಂದು ಪವರೇ ಕೊಟ್ಟಿದ್ದೀರಿ, ನೀವೇನಕ್ಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ? ಯುರೋಪ್ ಕಂಟ್ರೀಸು, USA, UK ಅಲ್ಲೆಲ್ಲ ಕಸವನ್ನು ರಸ ಮಾಡ್ತಾರೆ. ಇಲ್ಲಿ ಕಸವಾಗಿ ಎಲ್ಲೋ ಒಂದು ಕಡೆ ಡಂಪ್ ಮಾಡಿ ವಾಸನೆ ಮಾಡಿ ಅಕ್ಕಪಕ್ಕಿದ್ದವ್ರಿಗೆಲ್ಲ ಕಾಯಿಲೆಗಳನ್ನು ಮಾಡಿ ಈ ಸರ್ಕಾರಗಳು ಜನರ ಪರವಾಗಿರ್ಬೇಕಾ ಅಥವಾ ಜನರ ವಿರುದ್ಧವಾಗಿರ್ಬೇಕಾ? ಓಕೆ, ಇದರಲ್ಲಿ ಒಂದು ವಿಶೇಷವಾದ ವಿಷಯವನ್ನು ನಾನು ತಿಳಿಸ್ತೇನೆ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನು ಹತ್ತಿರ ಯಾವುದೇ ಪಕ್ಷ ಆಗಿರ್ಬೋದು, ಈ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಕಸನ ಏನಾದರೂ ಮಾಡಿ ನಾವು ಮುಕ್ತ ಮಾಡ್ಬೋದು. ಆದರೆ BJP ಸರ್ಕಾರ ಏನಿದೆ, ಸುಳ್ಳಿನ ಕಸ ಹರಡಿದೆಯಲ್ಲ ಈ ದೇಶದಲ್ಲಿ, ಸುಳ್ಳಿನ ಸರ್ಕಾರ, ಈ ಸುಳ್ಳಿನ ಭರವಸೆಯ ಕಸನ್ನ ನಿರ್ಮೂಲನೆ ಮಾಡಕ್ಕಾಗೋದಿಲ್ಲ. ಆ ರೀತಿ ಆಗಿದೆ. ಸತ್ಯ ಹೇಳ್ತಾ ಇದ್ದೀನಿ. ವಿಷಯ ಡೈವರ್ಟ್ ಮಾಡ್ತಾರೆ. ಏನ್ ಮಾತಾಡ್ಬೇಕು? ಅಲ್ಲ, ಇವ್ರಿಗೆ ವಿಷಯನೇ ಇಲ್ಲ ಸರ್, ಮಾತಾಡೋಂಥ ವಿಷಯನೇ ಇಲ್ಲ ಸರ್. ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಇವತ್ತು ಬೆಂಗಳೂರಿಂದ ಕಸ ತಗೊಂಡೋಗಿ ಹಳ್ಳಿಗಳಲ್ಲಿ ಹಾಕ್ತಾ ಇದ್ದಾರೆ. ಅದೇ ಹಳ್ಳಿ ಜನ ಏನಾದ್ರು ಮನ್ಸು ಮಾಡಿ ಕಸನ ತಗೊಂಬಂದು ಬೆಂಗಳೂರು ಹಾಕಿದ್ರೆ ಬೆಂಗಳೂರು ಗತಿ ಏನಾಗಬೇಕು? ಇದನ್ನ ಯಾವೊಬ್ಬ ರಾಜಕಾರಣಿ ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರಿಬ್ಬರು ಕಸದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇವ್ರಿಗೆ ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ. ಬರಲಿಲ್ಲ ಅಂದ್ರೆ ಇವತ್ತು ನಮ್ದಿಲ್ಲ ಇಲ್ಲಿ. ನಾವು ಕಸದಿಂದ ಕೇಳಿ, ಕಸದಿಂದ ಇವತ್ತು ಏನು ನೀವು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದೀರಾ BJP ಕಾಲದಲ್ಲಿ, ಕಾಂಗ್ರೆಸ್ ಕಾಲದಲ್ಲಿ ಜನಗಳ ತಲೆ ಮೇಲೆ ಹೊರೆ ಒರೆಸೋದೇ ಇಲ್ಲ. ನಮ್ದೇನಾದ್ರು ಸಿಕ್ತು ಅಂತಂದ್ರೆ ಕಸ ಇವತ್ತು ಯಾವ ವಾರ್ಡಲ್ಲಿ ಇರುತ್ತೋ ಅಲ್ಲೇ ವಿಲೇವಾರಿ ಆಗಬೇಕು. ಇವತ್ತು ಏನು ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಇವರು ಹಸಿ ಕಸದಲ್ಲೂ ದುಡ್ಡು ತಿಂತಾ ಇದ್ದಾರೆ, ಒಣ ಕಸದಲ್ಲೂ ದುಡ್ಡು ತಿಂತಾ ಇದ್ದಾರೆ. ಇದು ಎರಡೂ ಪಕ್ಷದ MLAಗಳು ತಿಂತಾ ಇರ್ತಕ್ಕಂಥ ದುಡ್ಡು ಮೋಸ ಮಾಡ್ತಿರ್ತಕ್ಕ. ಬೆಂಗಳೂರಿನ ಶಾಸಕರುಗಳು ಕೂಡ ಈ ಕಸ ಮಾಫಿಯಾ ಜೊತೆ ಕೈ ಹಾಕಿದಾರ. ಕಸದ ದುಡ್ಡನ್ನು ಬಿಡಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಏರಿಯಾದಿದ್ದು. ಏನ್ರಿ ನೀವು ಕಾಂಗ್ರೆಸ್ ಲೀಡರ್ ಅಂತೀರಾ? ಅಟ್ಲೀಸ್ಟ್ ನೀವೇ ಎತ್ತಬೇಕಲ್ವಾ ಕಸನ? ಅಟ್ಲೀಸ್ಟ್ ನೀವು ಆದ್ರೆ ಎತ್ತಬೇಕು. ನೋಡಿ ಎಂತ ಕತೆ ಬಂದಿದೆ ನಿಮ್ಮ ಪರಿಸ್ಥಿತಿ. ಇವ್ರು ಹೇಳಿದ್ರಲ್ವ ಶಾಸಕರು ಅಂತ ಹೇಳಿದ್ರಲ್ಲ, ನಮ್ಮ CV ರಾಮನ ಶಾಸಕರು, ನಿಮ್ಮ MLA ಅವರೇ, ರಘು ಅವರು, ನೀವು ಕಾರ್ಪೊರೇಟ್ರು ಅವರೇ, ಎಲ್ಲ ಹತ್ತಿಸ್ತಾವ್ರೆ. ಎಲ್ಲ ನಾನು ಹತ್ತಿಸ್ತಾ ಇದ್ದೀನಿ. ನಾನು ಕಾರ್ಪೊರೇಟ್ ಆಗ್ಬಿಟ್ಟಿದ್ದೀನಿ. ನಾನು ಕಾರ್ಪೊರೇಟ್ರು ನಾನೇ, MLA ನಾನೇ, MP ನಾನೇ. PC ಮೋಹನ್ ಏನು ಕೆಲಸ ಮಾಡ್ತಾವ್ರೆ?
ಏನ್ ಕಿತ್ತವ್ರೆ ಅಲ್ಕು ಎಲ್ಲ ಕಸ ಎತ್ಕೊಂಡ್ಬಂದು ನಮ್ಮನೆ ಸರ್ ಯಾವ ಟೈಮಲ್ಲಿ ಕಸ ಹಾಕ್ತಾರೋ ಗೊತ್ತಾಗಲ್ಲ. ಹೋಗಿ ನಾನು ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿಗೆ ಎಡ್ಡಾಗಿ ಇತ್ಕೊಂಡು ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದೆ. ನಾನು ಇದು ಎತ್ಕೊಂಡು ಹೋಗಿ MLA ಮುಂದೆ ನೀವು ಜವಾಬ್ದಾರಿತ ನಾಗರಿಕರಲ್ವಾ, ನಿಮ್ದೇ ಸರ್ಕಾರ ಇರೋದಲ್ವಾ, ನಿಮ್ಮವರೇ ಅಲ್ಲ ಆಯ್ತಾ. ಬಿಜೆಪಿ MLA ಅಲ್ವಾ? ಅರೆ ಅದಕ್ಕೆ ನೋಡಿ, ಇದೆ ಈ ದೇಶದಲ್ಲಿ ಆಗ್ತಿರೋ ಸಮಸ್ಯೆ ಇದು. ನಿಮ್ಮ ಮನೆ ಮುಂದೆ ಕೊಳ್ತಾ ಇರ್ತಿದ್ರೆ ನಿಮ್ಗೂ ಸರ್ ಈಗ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಅವಾಗ 50 ಲಕ್ಷ ಇತ್ತು ಜನಸಂಖ್ಯೆ, ಇವಾಗ ಕೋಟಿ ಇದೆ ಅಂತ. ಈಗ DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡಾಗ ನಮ್ಮ ಬೆಂಗಳೂರಿನಲ್ಲಿ ಜನ ಎಷ್ಟು ಮುಖ್ಯನೋ ಕಸನೂ ಅಷ್ಟೇ ಮುಖ್ಯ. ಅವ್ರಿಗೆ ಗೊತ್ತು, ಕಸದಿಂದ ರಸ ಮಾಡುವಂಥದ್ದು ಕಲೆ ಅವ್ರಿಗೆ ಗೊತ್ತು. ಆದರೆ ಅದೇ ಕಸನ ಜನರಿಗೆ ವಿಷ ಆಗ್ತಾ ಇದ್ದಾರೆ. ನಾ ಹೇಳ್ತಾ ಇರೋದೇನು ಅಂದರೆ, ಮೂಲ ಸಮಸ್ಯೆ ಎಲ್ಲಿ ಬಂತು ಸರ್? ಬಾಗಲೂರು ರೋಡ್ನಲ್ಲಿ ಒಬ್ಬೊಂದು ಅಪಘಾತ ಆಗಿ ಅದಾಗಿರೋದ್ರಿಂದ ಅಲ್ಲಿ ರೋಡ್ನ ಬ್ಲಾಕ್ ಮಾಡಿದ್ರು, ಅದಕ್ಕೋಸ್ಕರ ಇದಾಯಿತು. ಆದರೆ ಅದರಲ್ಲಿ ಒಪ್ಪಿಗೆ ಆಗುತ್ತೆ, ರಸ್ತೆಗಳು ಸರಿ ಇಲ್ಲ, ಮೂಲ ಸೌಕರ್ಯ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇದೇ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಶಿವಕುಮಾರ್ ಮಾತ್ಕು DK ಶಿವಕುಮಾರ್ ಅಂತ ಯಾಕ್ರಿ ಹೇಳ್ತೀರಾ? ನಿಮ್ಗೆ ಏನಕ್ಕೆ DK ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ಹೌದು ಸರ್, ಅವ್ರು ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡೋರಿಗೆ ತಡೆ ಆಗ್ದಾಗ ಅವ್ರು ಹೇಳಿರೋದು ನಾವು ಕೆಲಸ ಮಾಡ್ತಿದೀವಿ ಬಿಡಿ ಅಂತ. ನಿಮ್ಗೆ ಸಮಸ್ಯೆ ಇದ್ದಾಗ ನಿಮ್ಮ MLA ಬಂದು ಅವ್ರಿಗೆ ಮಾತಾಡಬೇಕು. ಅದನ್ನ ಬಿಟ್ಟು ಸುಮ್ಮನೆ DK ಶಿವಕುಮಾರ್ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಅವರು ಬೆಂಗಳೂರು ಬಗ್ಗೆ, ಫ್ಯೂಚರ್ ಬೆಂಗಳೂರು ಬಗ್ಗೆ ಹೇಗಿರ್ಬೇಕು ಅಂತ ಕನಸಿಟ್ಕೊಂಡಿರುವಂತ ಒಬ್ಬ ಮಹಾನ್ ದೊಡ್ಡ ನಾಯಕ. ಅವ್ರ ಬಗ್ಗೆ ಮಾತಾಡಿದ್ರೆ ಹೌದು ರೀ, ಹಂಗೆ ಅನ್ಕೊಳ್ರಿ. ಹೌದು, ಯಾಕೆಂದ್ರೆ SM ಕೃಷ್ಣ ಮತ್ತೆ ಬಂಗಾರಪ್ಪ ಅವರ ಜೊತೆ ಪಳಗಿರುವಂತ DK ಶಿವಕುಮಾರ್ ಅವ್ರಿಗೆ ಹೇಗೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ವಿಷನ್ ಇದೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆಯಾ? ಸರ್ 100% ನಾವು ನೋಡಿ ಹೊಸ ರೀತಿಯಲ್ಲಿ ಕಸ ಕಸ ತ್ಯಾಜ್ಯ ಬಿಲ್ಲುಗಳಲ್ಲೂ ಸಹ ಇವರು ಭ್ರಷ್ಟಾಚಾರವನ್ನ ಮಾಡಿದ್ರು. 120 ಬ್ಲಾಕ್ ಸ್ಪಾಟ್ಸ್ ಇತ್ತು. ಅದರಲ್ಲಿ 30 ಜನ ಕಾಂಟ್ರಾಕ್ಟ್ಗಳನ್ನ ಕಿಕ್ಔಟ್ ಮಾಡ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. ನೋಡಿ 2010ರಲ್ಲಿ ಕುಮಾರಸ್ವಾಮಿ ಅವರು ಬಿಬಿಎಂಪಿ ಮಾಡಿದಾಗ ಅವತ್ತಿನ ದಿವಸ ಲ್ಯಾಂಡ್ ಫಿಲ್ ಅಂತ ಏನ್ ಇವಾಗ ಮಾಡಿದ್ದಾರೆ ಆ ಘಟಕಗಳು, ಬಟ್ ಅದು ಅವತ್ತು ಬೆಂಗಳೂರು ಇಷ್ಟು ಬೆಳೆದಿರ್ಲಿಲ್ಲ. ಇವತ್ತು ಬೆಂಗಳೂರು ಬೆಳೆದು ನಿಂತಿರೋದ್ರಿಂದ ಇವತ್ತು ಹೆಚ್ಚಿನ ಒಂದು ಕಸ ಬರ್ತಿರೋದ್ರಿಂದ ಈ ಸಮಸ್ಯೆಗಳು ಬಂದಿದೆ. ಆದ್ರೆ ಈ ಮೊದಲು ಟ್ಯಾಕ್ಸ್ ಹಾಕ್ತೀರಾ ಆಯ್ತಾ, ಬೆಂಗಳೂರು ರಸ್ತೆಗಳ ನಿರ್ವಹಣೆ ಸರಿ ಆಗ್ತಿಲ್ಲ ಅಂತ ಆರೋಪವನ್ನು ಮಾಡ್ತಾರೆ. ನೀವು ಟ್ಯಾಕ್ಸ್ ಅನ್ನು ತಗೊಳ್ತೀರಾ, ಟ್ಯಾಕ್ಸ್ ತಗೊಂತೀವಿ, ನೀವೇನು ಫ್ರೀ ಕಸವನ್ನ ವಿಲೇವಾರಿ ಮಾಡ್ತಿಲ್ಲಲ್ಲ. ಕಸವನ್ನು ರಸ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹೇಳಿದೆ ನಿಮಗೆ, ಯುರೋಪ್ ಕಂಟ್ರೀಸ್ಗಳೆಲ್ಲ ನೋಡ್ಕೊಂಡು ಬರಬೇಕು, ಅಮೇರಿಕ UK ಎಲ್ಲ ಆಯಿತಾ. ಅಲ್ಲ ಎಷ್ಟು ವರ್ಷ ಇದು ನೀವು ಹೇಳೋದು ನಿಜಾನೇ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತಹ GBA ಅಂದ್ರೆ ಒಬ್ಬ ಕನಸುಗಾರರಾಗಿ ನಮ್ಮ DCM ಅವರು ಬೆಂಗಳೂರನ್ನ ಸ್ವಚ್ಛ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಹೊಸ ಯೋಜನೆಗಳನ್ನ ರೂಪಿಸಿದ್ದಾರೆ. ಅದು ಕಾರ್ಯಗತ ಆಗ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ಈ BJP ಅವರು ಭ್ರಷ್ಟ ಮಾಡಿ ಅಷ್ಟು 20 ವರ್ಷ ಬೇಕಾ ಕಬ್ಬು ನಾರಿಸಿದ್ರು ಬೆಂಗಳೂರನ್ನ. ಕೆಲವೊಂದು ಕಡೆ ಕಸ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಈಗ MLA ಒಬ್ರು ನಮ್ಮಲ್ಲಿ ಹಾಕಬೇಡಿ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಅಲ್ಲಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ಮಾಡಿ ಆ ಕಸವನ್ನು ರಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡೋಕ್ಕಾಗಲ್ವಾ? ಯಾಕೆ ದೊಡ್ಡಬಳ್ಳಾಪುರ ಔಟ್ಸ್ಕಟ್ಟಿಗೆ ಯಾಕೆ ಹಾಕ್ತಿದ್ದೀರಾ? ತಪ್ಪಲ್ವಾ? ಯಾಕೆ ಅವ್ರ ರೈತರು, ಅಲ್ಲಿ ಜನರು, ಅಲ್ಲಿ ಗ್ರಾಮಗಳು ಏನು ಅನ್ಯಾಯ ಮಾಡಿದ್ರು? ಸರ್ ಈಗ ವಾಸ್ತವನ ಅರ್ಥ ಮಾಡ್ಕೋಬೇಕು. BJP ಅವರಿಗೆ ವಾಟ್ಸಪ್ ಯೂನಿವರ್ಸಿಟಿಲಿ ವಾಟ್ಸಪ್ ಏನು ಬರುತ್ತೆ ಅದನ್ನೇ ಮಾತಾಡ್ತಾ ಇರ್ತಾರೆ. ನಾನು ಅವಾಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನಾನು ಹೇಳಿದ್ದು 27 ತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ನಾವು ಸರ್ 13,000 ಕೋಟಿಗಳಷ್ಟು 33 ಪ್ಯಾಕೇಜ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಮಾಡಕ್ಕಾಗಲ್ಲ ಸರ್. ಇದು ಪ್ಯಾಕೇಜ್ ಕತೆ ಹಾಳೋಗ್ಲಿ ರೀ, ಕಸ ವಿಲೇವಾರಿ ಮಾಡ್ರಿ ಪ್ಯಾಕೇಜ್ ಅಂತೆ. ಸರ್ ಕಸ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿ 2,500 ಕೋಟಿಯಷ್ಟು ಬೆಂಗಳೂರಿಗೋಸ್ಕರ ನಾವು ಪ್ಯಾಕೇಜ್ ಕೊಟ್ಟಿರೋದು. ನಾನು ಪ್ಯಾಕೇಜ್ ಕತೆ ಗೊತ್ತು. ಒಂದು ನಿಮಿಷ ಸರ್, ನೀವು ಮಾಧ್ಯಮದವರು BJP ಅವರು ಏನೇನು ಹೇಳಿದ್ರು ಖಂಡಿಸ್ತೀರಾ? ಖಂಡಿಸಲ್ಲ. BJP ಅವರು ಹೇಳಿದ್ರೆ ನಮ್ಮನ್ನ ಕ್ವಶನ್ ಮಾಡ್ತೀವಿ. ನೋಡಿ, ನೀವು ಆಡಳಿತ ಪಕ್ಷ, ನಿಮಗೆ ಜವಾಬ್ದಾರಿ ಇರಬೇಕು. ಅವರೆಲ್ಲ ರೂಲ್ ಮಾಡ್ತಿರೋರು, ನಿಮಗೆ ಜವಾಬ್ದಾರಿ ಇರಬೇಕು. ಇಲ್ಲೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ, ನೀವು ಕಟ್ಟಿದ್ದೀರಾ, ಇವರು ಕಟ್ಟಿದ್ದಾರೆ ಆಯ್ತಾ. ನೀವು ಋಣಬಾಧೆ ಆಗಿ ಜನಗಳ ದುಡ್ಡನ್ನ ಟ್ಯಾಕ್ಸ್ ತಗೊಳ್ತಿರಲ್ಲ, ಅದಕ್ಕೆ ಋಣಬಾಧರಾಗಿ ಕೆಲಸ ಮಾಡಿ ಅಂತ ನಾವು ಜನರ ಪರವಾಗಿ ಪ್ರಶ್ನೆಯನ್ನ ಮಾಡ್ತಿದೀವಿ. ಆಯ್ತು ಸರ್, ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದಾ? ಕಸ ಇದ್ದಿದ್ದಂಗೆ ನಿಮ್ ಬಿಟ್ಬಿಡ್ಬೇಕಾ? ನೀವು ಮಾಡೋದೆಲ್ಲ ಸರಿನಾ? ನೀವು ಪ್ರಶ್ನೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ವಾಸ್ತವ ಹೇಳ್ತಿರೋದು. ನಾವು ಬೆಂಗಳೂರು ಗಬ್ಬು ನಾರಕ್ಕೆ ಬಿಡಬೇಡಿ ಅಂತ ನಾವು ಹೇಳ್ತಿರೋದು. ಅವರು ಮಾಡಿದ್ರು, ನೀವು ಮಾಡ್ತಾ ಇದ್ದೀರಾ. ನೋಡಿ ಸರ್, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಮತ್ತೆ ಯಾವಾಗ್ಲೂ ಒಳ್ಳೆ ಹೆಸರು ತಗೊಂಡಿದೆ. ಆದ್ರೆ ಇವಾಗ ಇವರು ಮಾಡ್ತಾ ಇರೋದು ಸರ್. ನೀವು ನಿಮಿಷ ಮೇಡಮ್, ನಾನು ವಾಸ್ತವ ಹೇಳ್ತಾ ಇದ್ದೀನಿ ಸರ್. ಈಗ ಹೇಳ್ತಾ ಇದ್ದಾರೆ ಗಾರ್ಬೇಜ್ ಆಟೋಗಳು ಮನೆ ಹತ್ರ ಬರ್ತಾ ಇಲ್ಲ ಅಂತ. ಸರ್ ನಾನು ಹೇಳ್ತೀನಿ,
ಬಹುಶಃ ಅವರು ಬಿಜೆಪಿ ನಾಯಕರು 9 ಗಂಟೆ ಒಳಗೆ ಯಾರು ಎದೊಳೋದಿಲ್ಲ ಅನ್ಸುತ್ತೆ. 8 ಗಂಟೆವರೆಗೂ ಗಾರ್ಬೇಜ್ ಆಟೋಗಳು ಗಾರ್ಬೇಜ್ ಕಲೆಕ್ಷನ್ ಮಾಡುತ್ತೆ. ಅದಾದ್ಮೇಲೆ ಪೌರ ಕಾರ್ಮಿಕರು ಗಾರ್ಬೇಜ್ ನ ಕಲೆಕ್ಷನ್ ಮಾಡ್ತಾರೆ. ಯಾರು 9 ಗಂಟೆ ಮೇಲೆ ಎದೊಳ್ತಾರಲ್ಲ ಬಿಜೆಪಿ ಅಂತವರು ಕಸವನ್ನು ತಂದು ರೋಡ್ ಮೇಲೆ ಹಾಕ್ತಾರೆ. ಈ ತರ ಆ ತರ ಅಲ್ಲ ಸರ್, ಇದು ಸತ್ಯ, ಇದು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲೋ ಹೋಗ್ತಾ ಇರ್ತೀರಾ, ಗಾರ್ಬೇಜ್ ರೋಡಲ್ಲಿ ಬಿದ್ದಿದೆ ಸರ್. 770 ಟನ್ನು ಕಸ ರೋಡಲ್ಲಿರೋ ಕಸ ಬಿದ್ದಾಗ ಅದನ್ನ ಹೆಂಗೆ ತಕ್ಕಾಗುತ್ತೆ ಸರ್? ಅದನ್ನ ಎತ್ತಕ್ಕೆ ಪ್ಯಾಕೇಜ್ಗಳು ಮಾಡಲೇಬೇಕು, ಅದನ್ನ ಗುತ್ತಿಗೆದಾರಿಗೆ ಕೊಡಲೇಬೇಕು. ನೀವು ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ. ವಾಸ್ತವವನ್ನು ಅರ್ಥ ಮಾಡ್ಕೊಂಡಾದ್ಮೇಲೆ ಸರ್, ಬಿಜೆಪಿಗೆ ನೈತಿಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಮಾಡೋಕ್ಕಾಗಿಲ್ಲ ಬಿಜೆಪಿ ಪೀರಿಯಡ್ ಅಲ್ಲಿ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಏನು ಇವಾಗ ಅಂಧ ಭಕ್ತರು ಹೆಂಗಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಸ್ವಚ್ಛ ಭಾರತ್ ಮಾಡೋಣ ಬೆಳಿಗ್ಗೆ ಎದ್ದೋಲಿಂದ, ಅವಾಗ ಎಲ್ಲರೂ 5 ಗಂಟೆಗೆ ಎದ್ದು ರೆಡಿಯಾಗಿರ್ತಾರೆ. ಇವಾಗ ಯಾಕೆ ಬಿಜೆಪಿ ಅವ್ರು ಬರ್ತಾ ಇಲ್ಲ ಸ್ವಚ್ಛ ಭಾರತ್ ಮಾಡೋಕ್ಕೆ? ಇವಾಗ ಯಾಕೆ ಒಡಕೆ ಹರ್ಕೊಂಡು ರೋಡ್ ಗುಡ್ಸಕ್ಕೆ ಯಾಕೆ ಬರ್ತಾ ಇಲ್ಲ ಬಿಜೆಪಿ ಅವರು? ಇವತ್ತು ಬಿಜೆಪಿ ಅವರು ನೇರ ಹೊಣೆ. ಇವತ್ತು ಬಿಜೆಪಿ ಇಲ್ದಾನೆ ಈ ತರ ತೊಂದರೆಗಳ ಬೆಂಗಳೂರಿನ ಯಾರ್ರೀ ಸರ್ಕಾರ ಯಾವುದು ಸರ್? ಈಗ ಧೀರಜ್ ಮುನ್ರಾಜ್ ಅವ್ರಿಗೆ ಹೈಕಮಾಂಡ್ ಇಂದ ಬುಲಾ ಬಂದಿದೆ. ಏನಂತ ಈ ಕಸದ ಸಮಸ್ಯೆ ದೊಡ್ಡ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಅರವಿಂದ್ ಲಿಂಬಾಳಿ ಅವರು ಪತ್ನಿ ಆದಂಥವರು ಈ ಸ್ಥಳೀಯರೇ ನಾಗರಿಕರೇ ಈ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ದಾರೆ. ಬೇಕಾದ್ರೆ ನಿಮ್ಗೆ ಪೇಪರ್ ಅಲ್ಲಿ ಬಂದಿದೆ, ಬೇಕಾದ್ರೆ ತೋರಿಸ್ತೀನಿ, ಕಟಿಂಗ್ ತಗೊಂಬಂದು ತೋರಿಸ್ತೀನಿ. ಎರಡನೇ ವಿಷಯ ಸರ್, ಎಸ್ಮಾ ಜಾರಿ ಮಾಡ್ತೀವಿ ಅಂದಿದ್ದು DCM ಅವರು ನಿಜ, ಆದ್ರೆ ಕೋಆಪರೇಟ್ ಮಾಡಬೇಕು. ಇಲ್ಲಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ನಾನು ಕಸ ಮಾಡಕ್ ಬಿಡೋದಿಲ್ಲ, ಇಲ್ಲಿ ಬರಕ್ ಬಿಡೋದಿಲ್ಲ. ಅವ್ರ ಕ್ಷೇತ್ರದ ಕಸ ಎಲ್ಲ ಹಾಕ್ತಾರೆ ನೀವೇ ಹೇಳಿ. ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹಾಕ್ತಾರೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹಾಕ್ತಾರೆ. ಏನು ಯಾರಂಗಾರೆ ಸಮಸ್ಯೆಗೆ ಯಾರಾಗಾದ್ರೆ? ಈ ಸಮಸ್ಯೆಗೆ ಪರಿಹಾರ ಹುಡ್ಕಕ್ಕೇನೆ ಎಲ್ಲ ಮಿನಿಸ್ಟ್ರುಗಳು ಶಾಸಕರು ಫಾರಿನ್ ಹೋಗಿರೋದು ಇವಾಗ ಗೊತ್ತಾಗ್ತಾ ಇದೆ. ಅವ್ರ ಯೋಗ್ಯತೆಗೆ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವರು 15% ತ್ಯಾಜ್ಯ ಘಟಕ ವರ್ಕ್ ಆಗ್ತಾ ಇಲ್ಲ. ಶೇಕಡ ನಮ್ಮ ಪ್ರತಿ ಒಂದರಲ್ಲೂ ಟ್ಯಾಕ್ಸ್ ಅಂತ ನಾವು ರಿಜಿಸ್ಟರ್ ಮಾಡೋದ್ರಿಂದ ಹಿಡ್ದು ಟ್ಯಾಕ್ಸು ಏನು BBMP ಕಟ್ತೀವಿ ಅದರಲ್ಲೂ ಕಟ್ಟಿಸ್ಕೊಂತಾರೆ. ಬರೀ ಭ್ರಷ್ಟಾಚಾರ. ಇವ್ರಿಗೆ ಬೇಕಾಗಿರೋರಿಗೆ ಕಾಂಟ್ರಾಕ್ಟ್ ಕೊಡ್ಕೊತಾ ಇದ್ದಾರೆ, ಜನರನ್ನ ಅವರು ಭ್ರಷ್ಟಾಚಾರ ಕುಪ್ಪಕ್ಕೆ ತಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅವರು. ನೋಡಿ, ನಾಗರಿಕರಿಗೂ ಜವಾಬ್ದಾರಿ ಇರಬೇಕು. ನಾಗರಿಕರಿಗೂ ಜವಾಬ್ದಾರಿ ಇರಬೇಕು ಅಂದ್ರು ಅವ್ರಿಗೆ ಜವಾಬ್ದಾರಿ ಇರೋದ್ರಿಂದನೇ ಹಸಿ ಕಸ ಒಣ ಕಸ ನೀಟಾಗಿ ಮನೆಯಲ್ಲಿದ್ರೆ ಕಸ ಒಂದಿನ ಇಟ್ಕೊಂಡ್ರೆ ಮನೆಯವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ತಗೊಬಂದು ಆಚೆ ಹಾಕ್ತಾರೆ. ಯಾಕೆ ಇವರು ಗಾಡಿಗಳು ಬರಲ್ಲ, ಕಸದ ಗಾಡಿಗಳು? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನಮ್ DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಈ ಇದನ್ನ ವಹಿಸ್ಕೊಂಡು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಆಗಲ್ಲ. ಅವರು ರಾಜೀನಾಮೆ, ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡ್ಬೇಕು. ಕರಿಗೌಡ್ರಿಗೆ ಪ್ರಯತ್ನ ಪಟ್ರು, ಫೋನ್ ಮಾಡಕ್ ಎತ್ತಲ್ಲ ಅವರು. ಯಾರ ಹತ್ರ ಹೋಗ್ಬೇಕು ನಾವು? ನಗರಾಭಿವೃದ್ಧಿ ಸಚಿವರು ಅಧಿಕಾರಿಗಳನ್ನ ಇಟ್ಕೊಂಡಿದ್ದೀರಿ. ಒಬ್ಬ ಅಧಿಕಾರಿ ಫೋನ್ ಎತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಒಬ್ರು ಕರಿಗೌಡ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ AWಗೆ ಇನ್ಚಾರ್ಜ್ ಕೊಟ್ಟಿರೋದ್ರ ಬಗ್ಗೆ ಮಾತಾಡಲ್ವಾ? ಅವ್ರಿಗೆ ಜವಾಬ್ದಾರಿ ಆಯ್ತು. ನಿಮ್ಗೆ ಗೊತ್ತಾ? ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಬೇಕಂದ್ರೆ ಡೀಟೇಲ್ ಕೊಡ್ತೀನಿ, ದಾಖಲೆ. ಯಾಕೆ ನಮ್ಮ ಬೆಂಗಳೂರು ಇಲ್ಲ ನೀವು ಮೊಬೈಲ್ ನಿನ್ಗೆ ಕೊಡ್ತೀನಿ, ತಗೋಬೇಡಿ. ಮೊಬೈಲ್ ನಿಮಗೆ ನಾನು ಕೊಡ್ತೀನಿ. ನಾನು ಕಂಪ್ಲೇಂಟ್ ಅಂದ್ರೆ ನಾವು ಕಂಪ್ಲೇಂಟ್ ಮಾಡಿದ 1 ವಾರಕ್ಕೆ ಫೋನ್ ಮಾಡ್ತಾರೆ, ಎಲ್ಲಿ ಸರ್ ಕಸ ಇದೆ ಅಂತ. 1 ವಾರಕ್ಕೆ. ಅದು ಇವರ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಸಿಸ್ಟಮ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ಮ ನಗರಾಭಿವೃದ್ಧಿ ಸಚಿವರು ಅರ್ಹರಲ್ಲ. ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ಬೇರೆ ಅವ್ರಿಗೆ ಬೇಕಾಗಿರೋಂತ ಖಾತೆ ವಹಿಸ್ಕೊಂಡು ಕೆಲಸ ಮಾಡಿ. ಇವರು ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನ್ರಾಜ್ ಅವರು ನಿಲ್ಸಿದ್ರು ಅಂತಾರಲ್ಲ, ಕನಕಪುರ ಬಂಡೆ ಅಂತೀರಲ್ಲ, ಕಸಗಳನ್ನೆಲ್ಲ ಕನಕಪುರಕ್ಕೆ ಎತ್ಕೊಂಡು ಹೋಗ್ರಿ. ನಿಮ್ದೇನ್ ಬೆಂಗಳೂರು ಕಸ ಇಲ್ವಾ? ಕನಕಪುರಕ್ಕೆ ತಗೊಂಡು ಹೋಗ್ತೀರಾ? ಯಾಕೆ ಯಾವಾಗ್ಲೂ ಬಂಡೆ ಕನಕಪುರದ ಹೆಸರು ಯಾಕೆ ಹೇಳ್ತೀರಾ? ಒಂದ್ ನಿಮಿಷ ರೀ, ಅವ್ರು ಕೆಲಸ ಮಾಡ್ತಿದ್ದಾರೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅವ್ರು ಹೇಳೋದು ಅದಕ್ಕೇನೇನೆ. ಅವ್ರು ಹೇಳ್ತವ್ರೆ ನೀವು ದೊಡ್ಡಬಳ್ಳಾಪುರ ಕನಕಪುರಕ್ಕೆ ಹೋಗಿ ಕಸ ಹಾಕಿ ಅಂತಿದ್ದಾರೆ. ಸರ್, ಅವಶ್ಯಕತೆ ಬಿದ್ರೆ ಕನಕಪುರದಲ್ಲೂ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಮಾಡ್ತೀವಿ. ನಮ್ಮ ಬೆಂಗಳೂರು ಬೆಳೀತಾ ಇರೋಂತ ಬೆಂಗಳೂರಲ್ಲಿ ತ್ಯಾಜ್ಯ ವಿಲೇಕಾರಿ ಘಟಕಗಳನ್ನ ಎಲ್ಲಿ ಬೇಕಾದ್ರೂ ಮಾಡ್ತೀವಿ. ಅವರು ಮೋರ್ ಮಿಸ್ಟೇಕ್ ಇವ್ರಿಗೆ ಕಾಣಿಸ್ತಿರೋದು. ಯಾಕೆ ಅಂದ್ರೆ ಅವರು ಮೋರ್ ವರ್ಕ್ ಮಾಡ್ತಿದ್ದಾರೆ. ಸರ್, ಇವ್ರು ಹೇಳ್ತಾ ಇದ್ದಾರೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜ್ ಬೇಕು, ಕನಕಪುರಕ್ಕೆ ಮೆಗಾ ಡೇರಿ ಬೇಕು, ನಮ್ಮ ದೊಡ್ಡಬಳ್ಳಾಪುರ ಭಾಗಕ್ಕೆ ಕಸ ಇಳುವರಿ ಬೇಕಾ? ಇವರು ದೊಡ್ಡಬಳ್ಳಾಪುರದವರು
ದೊಡ್ಡಬಳ್ಳಾಪುರದಿಂದ ನಮ್ಮ ಜನಮನ ಕಾರ್ಯಕ್ರಮಕ್ಕೆ ಬಂದರೆ ಇವರೀಗ ಸಂತ್ರಸ್ತರು, ಇವ್ರ ಗ್ರಾಮದಲ್ಲೇ ಆಗ್ತಾ ಇರತಕ್ಕಂಥದ್ದು. ಸರ್ ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲ, ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಗಳಿಗೆ ಹಳ್ಳಿಗಳಿಗೆ ಬಂದು ನೋಡಲಿ ಸರ್. 5 ಕಿಲೋಮೀಟ್ರು ದೂರದಿಂದ ವಾಸನೆ, ಅದನ್ನು ವಾಸನೆ ಹೆಂಗೆ ಬರುತ್ತೆ ಅಂದರೆ ಚಿಗರೇನಹಳ್ಳಿ ಅಂತ ಒಂದು ಗ್ರಾಮ, ಪ್ರತಿಯೊಂದು ಬೋರ್ವೆಲ್ ನಾವು ಕುಡಿತೀವಲ್ಲ ಬೋರ್ವೆಲ್ಲು, ಪ್ರತಿಯೊಂದು ನೀರಲ್ಲೂ ಕೂಡ ಆ ಒಂದು ಅಂಶನ ಬರ್ತಕ್ಕಂಥದ್ದು. ದಯವಿಟ್ಟು ಅರ್ಥ ಮಾಡ್ಕೊ ಹೇಳ್ತಾ ಇರೋದು, ಇಡೀ ನಮ್ಮ ದೊಡ್ಡಬಳ್ಳಾಪುರ ನಾಗರಿಕರು ಎಲ್ಲರೂ ಕೂಡ ನಮ್ಮ ದೊಡ್ಡಬಳ್ಳಾಪುರ ಶಾಸಕರ ಜೊತೆ ನಿಲ್ತೀವಿ. ಇವತ್ತೇನು 70 ಗಾಡಿನ ಓನ್ಲಿ ಅಂತ ಸರ್ಕಾರ ಆದೇಶ ಇದೆ, ಅಷ್ಟು ಮಾತ್ರ ಬಿಡಬೇಕು. ನಮ್ಮ ದೊಡ್ಡಬಳ್ಳಾಪುರ ಶಾಸಕರು ಒಂದು ಕರೆ ಕೊಡಲಿ, ಆ 70 ಗಾಡಿನ ನಿಲ್ಲಿಸೋಷ್ಟು ಶಕ್ತಿ ದೊಡ್ಡಬಳ್ಳಾಪುರ ನಾಗರಿಕರಿಗಿದೆ. ಏನು ಬಾರ್ಗೋಲು ಏನು ನಮ್ಮ ರೈತ ಜಾರಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ದೊಡ್ಡಬಳ್ಳಾಪುರ ಜನತೆ ಈ ಸಸ್ಮಾಗೆ ಇನ್ನೊಂದಕ್ಕೆ ಭಯ ಬೀಳೋ ಮಕ್ಕಳು ನಾವಲ್ಲ. ಇದೇ 2 ತಿಂಗಳ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಜನಗಳು ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ರೆ ಮನೆ ಮುಂದೆ ಸುರಿತೀನಿ ಅಂತ ಹೇಳಿದ್ರು. 3 ದಿನ ಆಯ್ತು ಕಸ ಐತಿ. ಇವಾಗ ಎಲ್ಲ ಕಸ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹಾಕೋಣ. ಜನಕ್ಕೊಂದು ನ್ಯಾಯ ಆದ್ರೆ ಇವ್ರಿಗೆ ಅದೇ ನ್ಯಾಯ ತಾನೆ. ಜನಕ್ಕೆ ಏನು ಶಿಕ್ಷೆ ಕೊಟ್ಟರು, ಇವ್ರಿಗೆ ಅದೇ ಶಿಕ್ಷೆ ಬೇಕಲ್ಲ. ನಿಂತ್ಕೊಳ್ರಿ ಮಾಡ್ಬೋದಲ್ವಾ? ಡಿ ಕೆ ಶಿವಕುಮಾರ್ ಮನೆ ಮುಂದೆ ಬರೋ ಆಗ್ತೀವಿ ಬಿಡಿ, ಆಗ್ತೀವಿ. ಏನು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯಂದು ಇದು ಮಾಡ್ತಾ ಇದ್ದಾರ, ಭಯ ಬೀಳಿಸ್ತಾರೆ ಅವರು. ಎಸ್ಮಾ ಜಾರಿ ಮಾಡ್ತೀನಿ, ಜೈಲಿಗೆ ಹಾಕ್ತೀನಿ, ನೇಣಿಗೆ ಹಾಕಕ್ಕೆ ಹೇಳಿ, ಜನರನ್ನ ನೇಣಿಗೆ ಹಾಕಕ್ಕೆ ಹೇಳಿ. ಬೆಂಗಳೂರಲ್ಲಿ ಬದುಕೋದು ಕಷ್ಟ ಆಗ್ಬಿಡೈತೆ. ಆಗ್ತೀವಿ ಮನೆ ಮುಂದೆ ಕಸ. ಏನು ಅವ್ರು ಕಲೆಕ್ಷನ್ ಮಾಡಿದ್ದು 4,000 20,000 ಫೈನು. ಜನ ಕಸ ಹಾಕಿದ್ರೆ ಇವತ್ತೇನು ಫೈನ್ ಹಾಕೋಣ ಅವ್ರಿಗೆ? ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಏನು ಫೈನ್ ಹಾಕೋಣ? ಕಸ ಎತ್ತಿಲ್ಲ 3 ದಿನ ಆಯ್ತು, ಎಲ್ಲ ತಗೊಂಡು ಅವ್ರ ಮನೆ ಮುಂದೆ ಹಾಕೋಣ ಹೇಳಿ. ಮಾನ ಮರ್ಯಾದೆ ಇರಬೇಕು. ಒಂದು ನಟ್ಟು ಬಾಲ್ಟು ಕೊಡ್ಸಕ್ಕೆ KSRTC ಬಸ್ಗೆ ದುಡ್ಡಿಲ್ಲ ಸರ್ಕಾರದಲ್ಲಿ. 6,000 ಬಸ್ಸು ಬೀದಿಲ್ ಬಿದ್ದೈತೆ, ರಿಪೇರಿ ಆಗಿ ಬಿದ್ದೈತೆ. 6,000 ಬಸ್ಸು ದಿವಾಳಿ ಎದ್ದೋಗೈತೆ ಸರ್ಕಾರ ಸಾಲ ಮಾಡ್ಕೊಂಡು. ಬೆಂಗಳೂರರ ಎಲ್ಲಿ ಮನೆ? ನಿಮ್ಮನೆ ಹತ್ರ ಕಸ ಇದೆ ತುಂಬಾ? ಇದೆ ಸರ್, ಕಸದ ಸಮಸ್ಯೆ ಬೆಂಗಳೂರು ಆದ್ಯಂತ ಫುಲ್ ಎಲ್ಲ ಕಡೆ ಇದೆ. ಈ ದೊಡ್ಡಬಳ್ಳಾಪುರಲ್ಲಿ ಇಶ್ಯೂ ನೋಡಿದ್ರೆ ಅಲ್ಲಿರೋ ಜನ ಗೂಳೆದೋಗ್ತಾ ಇದಾರೆ. ಏನಕ್ಕೆ? ಕ್ಯಾನ್ಸರ್ ಕಾರಕ ಹೆವಿ ಮೆಟಲ್ಸ್ ನೀರಲ್ಲಿ ಸಿಗ್ತದೆ. ಎಲ್ಲಿ ಕಸ ಡಂಪ್ ಆಗಿ 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 ಇದಕ್ಕೆ ಸರ್ಕಾರದ ಹತ್ರ ಹೋದ್ರೂ ಪರಿಹಾರ ಇಲ್ಲ. ಜನ ಈ ಸರ್ಕಾರಕ್ಕೆ ಏನು ಪ್ರಶ್ನೆ ಕೇಳಬೇಕಂತಾನೆ ಮರ್ತೋಗಿದ್ದಾರೆ. ಬರೀ ದಬ್ಬಾಳಿಕೆ ರಾಜಕಾರಣ ಇದೇ ಆಯಿತು. ಎಲ್ಲಿ ಕೇಳಿದ್ರು ಬರೀ ಕುರ್ಚಿ ಕದನ. ಅವ್ರು 1 ಡೇಟ್ ಕೊಡ್ತಾರೆ, ಇನ್ನೊಬ್ರು 1 ಡೇಟ್ ಕೊಡ್ತಾರೆ. ರಾಜ್ಯ ಸರ್ಕಾರ ತೊಂದರೆಗಳು ನೋಡ್ರಿ ಅಂದ್ರೆ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಸರ್ಕಾರ. ಸನ್ಮಾನ್ಯ DCM ಅವ್ರ ಹೇಳಿಕೆ ಇದೆಯಲ್ಲ, ನಿಜವಾಗ್ಲೂ ಅವ್ರಿಗೆ ಹಗ್ಗ ಜಗ್ಗಾಟ ಕೇಳಿಸ್ಕೊಳ್ಳಿ ಸರ್. ಕುರ್ಚಿ ಹಗ್ಗ ಜಗ್ಗಾಟದಲ್ಲಿ ಫ್ರಸ್ಟ್ರೇಟ್ ಆಗಿದ್ದಾರೆ. ವರ್ಡ್ ಕೇಳಿಸ್ಕೊಳ್ಳಿ, ಫ್ರಸ್ಟ್ರೇಟ್ ಆಗಿ ಈ ತರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕುರ್ಚಿ ಸಿಗ್ತಾ ಇಲ್ಲ, ಅದಕ್ಕೆ ಯಾರು ಬೇಕಾದ್ರೂ ಟೈಟು ಬಲ್ಟು ಅನ್ಕೊಂಡಿದ್ದಾರೆ. ಈ ಹೇಳಿಕೆ ಎಲ್ಲಿ ಧೀರಜ್ ಮುನ್ರಾಜ್ ಅವ್ರಿಗೆ ಹೇಳಿದ್ರು ಇದೇ ಮಾತು. ಇನ್ನೊಂದು ವಿಷಯ ಹೇಳ್ತೀನಿ, 2 ವರ್ಷದ ಹಿಂದೆ 2 ಫಾರಿನ್ ಕಂಪ್ನೀಸ್ ಜಪಾನ್ ಅಂಡ್ ಬೇರೆ ಕಂಪ್ನಿ ಬಂದು ಅವರು ಹೇಳ್ರಿ ಜನರೇಟ್ ಮಾಡ್ತೀವಿ 50 MW ಇಂದ ಪವರ್ ಪ್ಲಾಂಟ್ ಮಾಡ್ತೀವಿ ಅಂದ್ರು. ಆದ್ರೆ ಈ ದಲ್ಲಾಳಿಗಳು ಆಗುತ್ತೆ ಕರಪ್ಷನ್ ಅವರು ಇದನ್ನ ಮಾಡಕ್ಕೆ ಬಿಡ್ಲಿಲ್ಲ. ಯಾವುದೇ ಗೌರ್ಮೆಂಟ್ ಆಗ್ಲಿ ಆಯ್ತಾ, ಇವ್ರಿಗೆ ಒಚ್ಚಿನಲ್ಲಿ ಏನಾಗ್ಬೇಕು, ಇವರು ಫ್ರಸ್ಟ್ರೇಟ್ ಆಗಿ ಎಲ್ಲಾರನ್ನು ಬೈದಿದ್ದಾರೆ. ನಿಜವಾಗ್ಲೂ ತಾಳ್ಮೆಯಿಂದ ಇದು ಏನು ಉತ್ತರ ಕೊಡಬೇಕು ಅಂತ DCM ಅವರು ಕ್ರಮ ಕೈಗೊಳ್ಬೇಕು. ಬೆಂಗಳೂರಿನ ಕಸದ ಸಮಸ್ಯೆ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಯಾರು ಈ ಕಸಕ್ಕೆ ಕಾರಣ? ಯಾಕೆ ಕಸ ಸರಿಯಾಗಿ ವಿಲೇವಾರಿ ಆಗ್ತಿಲ್ಲ? ಯಾಕೆ ಬೆಂಗಳೂರು ಔಟ್ಸ್ಕರ್ಟಿಗೆ ಕಸವನ್ನು ಹಾಕ್ತಾರೆ? ಘನತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಸರ್ಕಾರ ಏನು ಎಡವಟ್ಟು ಮಾಡ್ಕೊಂಡಿದೆ? ಯಾಕೆ ತಾಳ್ಮೆಯಿಂದ ಸರ್ಕಾರ ಇದನ್ನ ಬಗೆಹರಿಸ್ತಿಲ್ಲ, ಪರಿಹಾರವನ್ನು ಮಾಡ್ತಿಲ್ಲ? ಬೆಂಗಳೂರು ಜನಕ್ಕೆ ಟ್ಯಾಕ್ಸ್ ಕೊಟ್ಟಂಥವ್ರಿಗೆ ಏನು ಉತ್ತರವನ್ನು ಕೊಡ್ತಾರೆ? ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮದು ಸರ್ಕಾರ ಇದೆ, ನಾನು ಹೇಳ್ತೀನಿ ಅವ್ರ ಮೇಲೆ ಆರೋಪ ಮಾಡೋದು ಇವ್ರ ಮೇಲೆ ಆರೋಪ ಮಾಡೋದಲ್ಲ. ಬೆಂಗಳೂರು ಜನರಂತ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಾ, ಕಸವನ್ನು ಸರಿಯಾದ ಸಮಯಕ್ಕೆ ನಿರ್ವಹಣೆ ಮಾಡಬೇಕು, ಘನತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು, ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಅದು ಬಿಟ್ಟು ಅವ್ರು ಪ್ರಶ್ನೆ ಮಾಡೋದೇ ತಪ್ಪು ಅಂತ ಹೇಳಿದರೆ ಆಯಿತಾ, ನಿಮ್ಮ ಕರ್ತವ್ಯ ನೀವೇನು ಮಾಡಬೇಕು ಅಂದ್ರೆ ಅರ್ಥ ಏನು? ನೀವು ಪ್ರಶ್ನಾತೀತರ. ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಈಗ ಒಂದು ಮಾತನ್ನು ಹೇಳಿದ್ರು, ಒಂದು ನಿಮಿಷ ನನ್ನ ಮಾತು. ದೊಡ್ಡಬಳ್ಳಾಪುರದಿಂದ ಬಂದವರೇ ಅವರ ಪರಿಸ್ಥಿತಿಯನ್ನು ಹೇಳಿದ್ರು. ಸರ್ ಅವರು ಕೆಲಸ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಇವರು ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹಾಕ್ತೀನಿ ಅಂತಾರಲ್ಲ, 18 ದಿನ ಬೆಂಗಳೂರು ಗಬ್ಬೆದ್ದು ನಾರ್ತಿತ್ತಲ್ಲ, 6 ವರ್ಷಕ್ಕೆ ಮುಂದೆ ಮನೆ ಮುಂದೆ ಹಾಕಿದ್ರೆ ತಗೊಂಡೋಗಿ, ಅವಾಗೆಲ್ಲ ಎಲ್ಲೋಗಿದ್ರಿ?
ಎಲ್ರಿ ಹೋಗಿದ್ರಿ ನೀವೆಲ್ಲ ಎಲ್ಲೋಗಿದ್ರಿ? ಇವತ್ತು ಮಾತಾಡ್ತಾ ಇದ್ದೀರಲ್ಲ, ಅವರು ಕೆಲಸ ಮಾಡ್ತಿರೋದಕ್ಕೆ ನೀವೆಲ್ಲ ಮಾತಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ, ಮತ್ತೆ ಏನಕ್ಕೆ ಅವ್ರ ಅಭ್ಯಾಸ ಹೇಳ್ತಿದ್ದೀರಾ? ಅವ್ರ ಅಭ್ಯಾಸ ಯಾಕೆ ಹೇಳ್ತೀರಾ? ನಿಮ್ಮ ಶಾಸಕರು ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ಶಾಸಕರು ಯಾಕೆ ಕೊಡ್ತಾ ಇಲ್ಲ ಜಾಗನ? ಕುತ್ಕೊಂಡು ಮಾತಾಡಕ್ ಹೇಳ್ರಿ. ನಮ್ಮನೆ ಕಸನ ಸಪ್ರೇಟ್ ಮಾಡಿಟ್ಟು 8 ಗಂಟೆಗೆ ಬರುತ್ತೆ, 8 ಗಂಟೆಗೆ ಬರುತ್ತೆ. ಅವಾಗ ಕರೆಕ್ಟಾಗಿ ಹಾಕ್ಬೇಕು ಗಾಡಿಗಳಿಗೆ. ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಇಂಥ ಲೇಸಿಯಾಗಿ ಮಲ್ಕೊಂಡಿರ್ತಾರಲ್ವ ಅಂಥವ್ರು ಎಲ್ಲಿ ಹಾಕ್ತಾರೆ ಸರ್ ಕಸಗಳು? ಅದು ಡಿ ಕೆ ಸಾಹೇಬ್ರ ಮೇಲೆ ಒತ್ತುವರಿ ಮಾಡಿದ್ರೆ, ಅವ್ರ ಮೇಲೆ ಹಾಕಿದ್ರೆ ಅವ್ರು ಎಲ್ಲಿದೆ ಬರ್ತಾರೆ? ಎಲ್ಲಿ ಕಷ್ಟ ಅಲ್ವ ಅವ್ರಿಗೆ? ನೀವು ಲೇಸಿಯಾಗಿ ಮಲ್ಕೊಂಡು ಅವ್ರ ಮೇಲೆ ಹಾಕ್ತಿರಲ್ಲ ರೀ. ನಮ್ಮನೆ ಕಸ ನಾವು ಕ್ಲೀನ್ ಮಾಡ್ಕೋಬೇಕು. ಬೆಂಗಳೂರಿನ ಕಸದ ವಿಚಾರಕ್ಕೆ ಪ್ರತಿಯೊಬ್ಬ ನಾಗರಿಕನ ಕೂಡ ಅವ್ರದೇ ಆದ ಜವಾಬ್ದಾರಿ ಇರ್ತಕ್ಕಂಥದ್ದು. ಬೆಂಗಳೂರಿನ ನಾಗರಿಕರಿಂದ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಾ. ನೀವು ಅವರೊಂದು ಮಾತನ್ನು ಹೇಳಿದ್ರು, ದೊಡ್ಡಬಳ್ಳಾಪುರದಿಂದ ಬಂದರು, 5 ಕಿಲೋಮೀಟರ್ ಸುತ್ತಮುತ್ತ ನಾವು ಗಬ್ಬು ನಾರ್ತಾ ಇದೆ, ನಮ್ಮ ಪರಿಸ್ಥಿತಿ ಏನು ಅಂತೇಳಿ. ಇವತ್ತು ಡಿಜಿಟಲ್ ಯುಗದಲ್ಲಿದ್ದೀವಿ, ನಾವು ಇಂಟರ್ನೆಟ್ ಯುಗದಲ್ಲಿದ್ದೀವಿ. ಟೆಕ್ನಾಲಜಿ ಇವತ್ತು ಹೈ ಲೆವೆಲ್ಗೆ ಇರ್ತಕ್ಕಂಥದ್ದು. ಇಷ್ಟೆಲ್ಲರ ನಡುವೆ ಕೂಡ ದೊಡ್ಡಬಳ್ಳಾಪುರದ ರೈತರದ್ದು ಏನು ರೀ ಕರ್ಮ? ಅಲ್ಲಿ ಗ್ರಾಮಸ್ಥರಿಗೆ ಏನು ಕರ್ಮ ಆಗಿತ್ತು ರೀ? ನಿಮ್ಮ ಕಸವನ್ನು ಯಾಕ್ರಿ ಅಲ್ಲಿ ಬಿಸಾಕಬೇಕು? ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗಲ್ವಾ? ಆಗತ್ತೆ ಸರ್, ಡೆಫಿನೆಟ್ಲಿ. ನೋಡಿ, ನಮ್ಮ BTM ಅಲ್ಲಿ ನಾವು ಮಾಡಿದೀವಿ. ಮೊದಲು ಜನಗಳಿಗೆ ಕೆಲಸವನ್ನು ಯಾಕೆ ಬೇರೆ ಕಡೆ ಇನ್ನು 2.5 ವರ್ಷ ಆಯ್ತು. ಮೊದಲು ಜನಗಳಿಗೆ ಅರಿವನ್ನ ಮೂಡಿಸೋ ನಿಟ್ಟಿನಲ್ಲಿ 500 ಕ್ಷೇಮಾಭಿವೃದ್ಧಿ ಸಂಘಗಳನ್ನ ಕರೆದು ನಮ್ಮ DCM ಅವರು ಅವರ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟೋ ಕಡೆ ಈ ಘನತ್ಯಾಜ್ಯ ಘಟಕಗಳನ್ನ ಮಾಡ್ತಿದ್ದಾರೆ. ಈ ಮೊದಲು ಅರಿವು ಮೂಡಿಸಬೇಕಾಗಿದ್ದವರು ಫ್ಯಾನ್ಸಿ ಡಸ್ಟ್ ಬಿನ್ಗಳಲ್ಲಿ 50 ಕೋಟಿ BJP ಅವರು ಹಗರಣವನ್ನ ಮಾಡ್ತಾರೆ, 2,000 ಕೋಟಿ ಹಗರಣವನ್ನ ಮಾಡ್ತಾರೆ ನಕಲಿ ಬಿಲ್ಲುಗಳನ್ನ ತಯಾರಿಸಿ. ಆ ದುಡ್ಡನ್ನ ಬಳಕೆ ಮಾಡಿ ಅವತ್ತು ಅರಿವು ಮೂಡಿಸಿದ್ರೆ ಇವತ್ತು ಘನತ್ಯಾಜ್ಯ ಹೆಚ್ಚಾಗಿ ವಿಲೇವಾರಿ ಆಗ್ತಿತ್ತು. ಅದಲ್ಲದೆ ಕಾಂಪೋಸ್ಟ್ ಘಟಕಗಳನ್ನ ಸ್ಥಾಪಿಸಬೇಕಾಗಿತ್ತು. ಆದ್ರೆ ಈ BJP ಅವರು ಮಾಡಿರೋದು ಕರ್ಮನ ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಸರ್. ಇವರು ಮಾಡಿರೋಂತ ಕರ್ಮ ದೇಶದಲ್ಲಿ ಅವರು ಕರ್ಮ ಮಾಡಿದ್ರು, ಆಯ್ತಾ? ನೀವು ಪುಣ್ಯ ಮಾಡಕ್ ಬಂದಿದ್ರಲ್ಲ, ಅದನ್ನಾದ್ರೂ ಮಾಡಿ ಅಮ್ಮ. ಡೆಫಿನೆಟ್ ಆಗಿ ಪುಣ್ಯ ಮಾಡಿ. 2.5 ವರ್ಷದಿಂದ ಪುಣ್ಯ ಮಾಡಿ ಜಾಸ್ತಿ ಆಗಿದೆ. ನಮ್ಮ ಉಪಮುಖ್ಯಮಂತ್ರಿಗಳು ಕನಸುಗಾರರು GB ಅಂತ ಏನ್ ಕನಸು ಕಾಣದಲ್ರಿ, ಕೆಲಸ ಮಾಡಿ ಅಂತ ಅವ್ರು ಕೇಳ್ತಾ ಇರೋದು. ಮಾಡ್ತಾ ಕಾಣ ಪ್ರಯೋಜನ ಇಲ್ಲ, ಕನಸು ಕಂಡ್ರೆ ಪ್ರಯೋಜನ ಇಲ್ಲ, ಕೆಲಸ ಮಾಡಬೇಕು. ಕ್ಷೇತ್ರಕ್ಕೆ ನೀವು ಬನ್ನಿ, ಘನತ್ಯಾಜ್ಯ ಘಟಕ ಹೇಗೆ ಕೆಲಸ ಮಾಡ್ತಿದೆ, ನಮ್ಮ BTM ಲೇಔಟ್ ಅಲ್ಲಿ ಕಸ ಯಾವ ರೀತಿ ವಿಲೇವಾರಿ ಆಗ್ತಿದೆ ಅನ್ನೋದನ್ನ ನೋಡಿ ಮಾದರಿಯಾಗಿದೆ ನಮ್ಮ ವಿಧಾನಸಭೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಆಡಳಿತ ಮಾಡ್ತಿದೀವಿ, ಹೇಗೆ ಅಭಿವೃದ್ಧಿ ಕೆಲಸಗಳು ಮಾಡ್ತಿದೀವಿ ಅಂತ ನಾವು JDS BJPಗೆ ಒಪ್ಪಿಸ್ಬೇಕಾಗಿಲ್ಲ. ಕರ್ನಾಟಕದ ಸಮಾಜದ ಜನತೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಒಪ್ಪಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ಮೊದಲಿಂದ ಹೇಳ್ತೀನಿ ಎಲ್ರಿಗೂ, ನಿಮ್ಮ ಸರ್ಕಾರದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲೇನ್ರಿ? ಕಸ ವಿಲೇವಾರಿ ಮಾಡಬೇಕು, ಕಸ ವಿಲೇವಾರಿ ಘಟಕಗಳ ಸ್ಥಾಪನೆ ಮಾಡಬೇಕು, ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ಎಲ್ಲ ದೊಡ್ಡಬಳ್ಳಾಪುರನೋ ಅದು ಬೆಂಗಳೂರು ಔಟ್ಸ್ಕರ್ಟ್ ಹಾಕಿದ್ರೆ ಅಲ್ಲಿ ಜನ ಏನು ಪಾಪ ಮಾಡಿ ಕರ್ಮ ಮಾಡಿದ್ರು. ಅದು ಬಿಟ್ಟು ನೀವು ಅದಕ್ಕೆ ಪರಿಹಾರ ಹುಡುಕಬೇಕು ವಿನಃ, ತಾಳ್ಮೆಯಿಂದ ಅದಕ್ಕೆ ಪರಿಹಾರವನ್ನು ಮಾಡಬೇಕು ವಿನಃ ಎಲ್ಲೊಂದು ಕಡೆ ಗುದ್ದಾಟ ಮಾಡಿ, ಎಲ್ಲೊಂದು ಕಡೆ ಇವ್ರಿಗೆ ಪರಸ್ಪರ ಕೆಸರಲ್ಲಿ ಚಟ ಮಾಡೋದ್ರಿಂದ ಬಗೆಹರಿತಾ? ಯಾಕಂತ ಹೇಳಿದ್ರೆ ಬೆಂಗಳೂರು ಮರ್ಯಾದೆ ಹೋದರೆ ಇಡೀ ರಾಜ್ಯದ ಮರ್ಯಾದೆ ಹೋದಂಗೆ, ಹೌದಲ್ವಾ? ನಿಮಗೆ ಇಡೀ ನಮ್ಮ ರಾಜ್ಯವನ್ನು ಸಾಕ್ತಿರ್ತಕ್ಕಂಥವ್ರು ಬೆಂಗಳೂರಿನವರು. ಮೋರ್ ದೆನ್ 62% ಟ್ಯಾಕ್ಸನ್ನು ಕೊಡ್ತಾ ಇದ್ದಾರೆ. ಈ ಟ್ಯಾಕ್ಸ್ ನಾಟ್ ಓನ್ಲಿ ಕರ್ನಾಟಕ, ಇವತ್ತು ದೇಶಕ್ಕೂ ಕೂಡ ದೊಡ್ಡ ಕೊಡುಗೆ ಬೆಂಗಳೂರು ಆಗಿರ್ತಕ್ಕಂಥಲ್ಲ. ಬೆಂಗಳೂರು ಜನರಿಗೆ ಟ್ಯಾಕ್ಸ್ ಕಟ್ಟಂಥವ್ರಿಗೆ ಉತ್ತರದಾಯಿತ್ವ ಆಗಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ಮತ್ತು DK ಶಿವಕುಮಾರ್ ಅಂತವರು, ಆಯಿತಾ? ಅದನ್ನು ಬಿಟ್ಟು ನೀವು ಹಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅನ್ನೋದಲ್ಲ, ಹೌದಲ್ವಾ? ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಉತ್ತರದಾಯಿತ್ವ ಏನು? ಸರ್, ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ, ನಾವು ಜವಾಬ್ದಾರಿಯಿಂದ ನಡ್ಕೋತೀವಿ. ನಾವು ಈ ತ್ಯಾಜ್ಯ ವಿಲೇವಾರಿಯನ್ನ ಸಮರ್ಪಕವಾಗಿ ಮಾಡ್ತೀವಿ. ನಾನು BJP ಅವ್ರಿಗೆ ಹೇಳೋದು ಒಂದೇ ಸರ್, ನಾವು ಏನ್ ಹೇಳ್ತಾರಲ್ಲ, ಫಾರಿನ್ ನಿಂದ ಈಗ ನಿಮ್ಗೆ ನೆದರ್ಲ್ಯಾಂಡ್ಸ್ ಇಂದ ಒಂದು ಜಿಂಡಾ ಅಂತ ಒಂದು ಬಾಕ್ಸ್ ಬಂತು. ಅದು ಗಾರ್ಬೇಜ್ ಕಲೆಕ್ಷನ್ಗೋಸ್ಕರ ಒಂದು ಬಾಕ್ಸ್, ಅದು 1.5 ಲಕ್ಷ ಬಾಕ್ಸ್ಗಳನ್ನ 6 ಲಕ್ಷಕ್ಕೆ ತಂದು ಭ್ರಷ್ಟಾಚಾರದಲ್ಲಿ ಎಸಗೋದಂತವ್ರು BJP ಅವರು. ಆ BJP ಅವ್ರಿಗೆ ನಾವು ಕಸ ವಿಲೇವಾರಿ ಮಾಡಲ್ಲ ಅಂತ ಹೇಳೋಕೆ ನೈತಿಕತೆನೇ ಇಲ್ಲ. ನಾವು ಮಾಡುವಂಥದ್ದು ಇಷ್ಟೇ, ನೀವು ಅವಾಗ ಹೇಳಿದ್ರೆ ಪ್ಯಾಕೇಜ್ಗಳು ಹೇಳ್ಬಿಡಿ ಅಂತ. ನಾವು ಪ್ಯಾಕೇಜ್ಗಳು ಹೇಳಿಲ್ಲ ಅಂತಂದ್ರೆ ಕಸ ವಿಲೇವಾರಿನ ಸಮರ್ಪಕವಾಗಿ ಮಾಡೋಕ್ಕಾಗಲ್ಲ. ಪ್ಯಾಕೇಜ್ ಹೆಂಗ್ ಹೋಗುತ್ತೆ ಅಂತ BJP ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಆದಂತ ಟೆಂಡರ್ ಹೆಂಗ್ ಹೋಗುತ್ತೆ ಸೂಟ್ ಕೇಸಲ್ಲಿ ಕಳಿಸ್ತೀರಾ ಪ್ಯಾಕೇಜ್? ಅದೇ ತರನೇ ನೋಡಿ ಹೇಳಿದ್ರು, ಸೂಟ್ ಕೇಸಲ್ಲಿ ಕಳಿಸ್ತೀವಿ ಅಲ್ಲ ಸರ್, ಅದಕ್ಕೆ ಆದಂತ ಲೈಸೆನ್ಸ್ ಬೇಕು. ಸೂಟ್ ಕೇಸ್ ಏನೋ ಸಂಸ್ಕೃತಿ ಇದೆ, ಅದು BJPಗೆ ಮಾತ್ರ, ಅದು BJP ಅವ್ರು ಮಾತ್ರ. ಅವತ್ತು ಸೂಟ್ ಕೇಸ್ ತಗೊಂಡು 18 ದಿವಸಗಳ ಕಸವನ್ನ ಬೆಂಗಳೂರಲ್ಲಿ ಮಾತ್ರ ಇಟ್ಟಿದಂದು. ಅಶೋಕ್ ವಿಪಕ್ಷ ನಾಯಕರ ಮನೆ ಮುಂದೆ ಕಸ ಸುರಿತೀವಿ ಅಂತ ಹೇಳಿದ್ರು. BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮನೆ ಮುಂದೆ ಕಸ ಸುರಿತೀವಿ ಅಂತ ಹೇಳಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಸರ್? ಈ ಧಮಕಿಗೆಲ್ಲ ಭಯ ಬೀಳೋದೇ ಇಲ್ಲ. ಕೊತ್ವಾಲ್ ರಾಮಚಂದ್ರನ್ ಕಾಲ ಮುಗೀತು.
ಸರ್ ಈಗ ನಾವು ದೊಡ್ಡಬಳ್ಳಾಪುರ ಜನತೆಗೆ ಧಮಕಿ ಹಾಕಿಲ್ಲ, ನಾವು ಹಾಕಿರೋದು ಬಿಜೆಪಿ ಶಾಸಕರಿಗೆ ಧಮಕಿ ಹಾಕತ್ತ. ಸರಿಯಾ ಯಾರು ಜನಸೇವೆಯನ್ನ ರಾಜಕೀಯಗೊಳಿಸ್ತಾರಲ್ಲ ಅಂತ ಬಿಜೆಪಿ ನಾಯಕರಿಗೆ ಹೇಳಿದ್ದು. ಸರ್ ಇವಾಗ ನೀವು ಏನ್ ಹೇಳ್ತಾರೆ, ವಿಪರ್ಯಾಸ ಏನ್ ಗೊತ್ತಾ, ಕಸ ಎತ್ತಿಲ್ಲ ಅಂದ್ರೂ ಕಷ್ಟ, ಕಸ ಎತ್ತಿದ್ರು ಕಷ್ಟ, ಕಸ ಎತ್ತಬೇಕಾಗಿ ನಿಮ್ ಜವಾಬ್ದಾರಿ, ನಿಮ್ ಕೆಲಸ ಅದು. ನಿಮಗೆ ಜನ ಅಧಿಕಾರ ಕೊಟ್ಟರದ ಅದಕ್ಕಾಗಿ. ಇಲ್ಲ ನಾವು ಕಸ ಎತ್ತುತ್ತಾ ಇದೀವಿ, ಕಸನ ಎಲ್ಲಿ ಹಾಕ್ಬೇಕು ಅಲ್ಲೇ ಹಾಕ್ತಾ ಇದೀವಿ. ರಾಜಕಾರಣ ಮಾಡಕ್ಕೋಸ್ಕರ ಅವ್ರೇನೇ ಮಾಡಿದ್ರು, ದೊಡ್ಡಬಳ್ಳಾಪುರದಲ್ಲಿ ಹಾಕ್ಬೇಡಿ ಅಂದ್ರು. ಆಯ್ತು, ನಾವು ದೊಡ್ಡಬಳ್ಳಾಪುರದಲ್ಲಿ ಹಾಕ್ಬಾರ್ದು ಅಂತ ಅವರು ಪ್ರೊಟೆಸ್ಟ್ ಮಾಡಿದ್ರಲ್ವಾ ಸರ್. 550 ಕೋಟಿ ಪ್ಯಾಕೇಜ್ ಕೊಟ್ಟಿಲ್ಲ ಸರ್. ನಾವ್ ಏನು ಕೊಟ್ಟಿದ್ದು, ಜನರಿಗೆ ಕಷ್ಟ ಆಗ್ತಿದೆ, ಜನರಿಗೋಸ್ಕರ ನಾವು ಮಿಡಿದಿದ್ದೀವಿ. 550 ಕೋಟಿ ಪ್ಯಾಕೇಜ್ ಕೊಟ್ಟಿರೋದಕ್ಕೋಸ್ಕರ ದೊಡ್ಡಬಳ್ಳಾಪುರದವರು ಕಸ ಹಾಕಕ್ಕೆ ಬಿಟ್ಟಿದ್ದು ಸರ್. ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರು ಬೆಳೀತಾ ಇರೋದ್ರಿಂದ ಇವತ್ತು ಪ್ರತಿಯೊಂದು MLA-ಗೆ ಅವರು ಧಮಕಿ ಹಾಕ್ತಾರೆ ಅಂದ್ರೆ ಯಾರಿಗೆ ಧಮಕಿ ಹಾಕಂದ್ರೆ ದೊಡ್ಡಬಳ್ಳಾಪುರ ಪ್ರತಿಯೊಬ್ಬ ಜನರಿಗೂ ಧಮಕಿ ಹಾಕ್ದಂಗೆ, ಪ್ರತಿಯೊಬ್ಬ ಕುಟುಂಬದವ್ರಿಗೂ ಧಮಕಿ ಹಾಕ್ದಂಗೆ. ಧಮಕಿಗಳಿಗೆಲ್ಲ ನಾವು ಭಯಬೀಳ ದೊಡ್ಡಬಳ್ಳಾಪುರ ಜನತೆ ಅಲ್ಲ, ನಾವು ಹೋರಾಟ ನೋಡಿ. ಕೇವಲ ದೊಡ್ಡಬಳ್ಳಾಪುರ ಅಲ್ಲ, ಯಲಹಂಕದಲ್ಲೂ ಮಂಡೂರಲ್ಲೂ ಆಗ್ತಾವ್ರೆ. ಯಶವಂತಪುರ ಕ್ಷೇತ್ರದ 5 ಘಟಕಗಳು, ಲಿಂಗದೀರ್ನಹಳ್ಳಿ, ಕನ್ನಳ್ಳಿ, ತಿಪ್ಪಹಳ್ಳಿ ಮತ್ತೆ ದೊಡ್ಡಬಿದ್ರಕಲ್ಲು, ದೊಡ್ಡ ಘಟಕಗಳು ಮಹದೇವಪುರದಲ್ಲೂ ಆಗ್ತಾ ಇದೆ, ಬ್ಯಾಡ್ರಾಂಪುರದಲ್ಲೂ ಆಗ್ತಾ ಇದ್ದಾರೆ. ಆದ್ರಿಂದ ಕಸ ನಾವು ಹಾಕೋದಕ್ಕೆ ನಾವೇನು ಹೇಳಿಲ್ಲ, ಆದರೆ ಸಮರ್ಪಕವಾದಂಥ ಹಣ ಬಿಡುಗಡೆ ಮಾಡಿ, ಅಲ್ಲಿನ ಡೆವಲಪ್ಮೆಂಟ್ಗೆ ಹಣ ಬಿಡುಗಡೆ ಮಾಡಿ. ಮತ್ತೆ DK ಶಿವಕುಮಾರ್ ಅವರು ಹೇಳ್ತಾರೆ, ಬೈ ಬಾರ್ನ್ ನಾನು ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಪ್ಯಾಷನ್ ಐ ಆಮ್ ಎ ಪೊಲಿಟಿಷಿಯನ್. ಈ ಬಿಸ್ನೆಸ್ ಮ್ಯಾನ್ ಪೊಲಿಟಿಷಿಯನ್ ನಮಗೆ ಬೇಡ, ನಮಗೆ ಬೇಕಾಗಿರೋದು ಕೆಲಸಗಾರ, ಒಬ್ಬ ಸಾಮಾನ್ಯ ಕೆಲಸಗಾರ ನಮಗೆ ಬೇಕು ಬೆಂಗಳೂರಿಗೆ. ಆದ್ರಿಂದ ನಾವು ಕೇಳ್ಕೊಳ್ತಾ ಇರೋದು ಏನಂದ್ರೆ, DK ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸ್ಕೊಳ್ಳಿ, ಆಗ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಹೊರತು DK ಶಿವಕುಮಾರ್ ಇರೋವರೆಗೂ ಬೆಂಗಳೂರು ಅಭಿವೃದ್ಧಿ ಆಗೋದಿಲ್ಲ ಅಂತ. ಸರ್ ಅವ್ರು ಅವಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು 300ಕ್ಕೆ ಹೆಚ್ಚು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೇವಲ DK ಶಿವಕುಮಾರ್ ಅಲ್ಲ, ಸಾಕ್ಷಿ ಇದೆ, ಸಾಕ್ಷಿ ನೋಡ್ಕೊಳ್ಳಿ. 300ಕ್ಕೆ ಹೆಚ್ಚು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೇವಲ DK ಶಿವಕುಮಾರ್ ಅವರಲ್ಲ, ಅಧಿಕಾರಿ ಕೂಡ ರಾಜೀನಾಮೆ ಕೊಡಬೇಕು. ಇದಕ್ಕೆ ಅವರು ಕೂಡ ಹೊಣೆ ಆಗ್ತಾರೆ. ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಧಿಕಾರಿಗಳು, ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ DK ಶಿವಕುಮಾರ್ ಸಮರ್ಥರು ಅಂತ. ಹೌದು, ಸಮರ್ಥರು. ಯಾವ್ದ್ರಲ್ಲಿ ಸಮರ್ಥರು ಅಂದ್ರೆ, ಲುಲು ಮಾಲ್ ಕಟ್ಟೋದ್ರಲ್ಲಿ ಸಮರ್ಥರು, ಅಪಾರ್ಟ್ಮೆಂಟ್ ಕಟ್ಟೋದ್ರಲ್ಲಿ ಸಮರ್ಥರು, ಒಂದು PPR 2 ರೋಡ್ಗಳಲ್ಲಿ ಯಾವ್ಯಾವ ರೈತರು ಜಮೀನು ಕಳ್ಕೊಂತವ್ರಲ್ಲ ಅವ್ರ ಜಮೀನೆಲ್ಲ ಕೊಂಡ್ಕೊಳ್ಳೋದಕ್ಕೆ ಸಮರ್ಥರು. ಈಗಾಗಲೇ ಕೊಂಡ್ಕೊಳ್ತಾನೂ ಇದ್ದಾರೆ. ಈ ಆರೋಪ ಸುಳ್ಳು. ಏನಾದ್ರು ದಾಖಲೆ ಇದ್ರೆ ಕೋರ್ಟ್ ಇದೆ. ಕಾನೂನಿಗಿಂತ ದೊಡ್ಡವರು DK ಶಿವಕುಮಾರ್ ಅಲ್ಲ, AAP ವ್ಯಕ್ತಿನೂ ಅಲ್ಲ, ಬಿಜೆಪಿ ವ್ಯಕ್ತಿನೂ ಇಲ್ಲ. ಈ ಆಪಾದನೆ ಸತ್ಯಕ್ಕೆ ದೂರವಾದ. BP ಮಾತ್ರ ಕೊಡಿಸೋ ಯೋಗ್ಯತೆ ಇಲ್ದಾರ ರಾಜ್ಯ ಸರ್ಕಾರ ಕಸದ ಸಮಸ್ಯೆ ತೀರಿಸುತ್ತಾ? ನಟ್ಟು ಬೋಲ್ಟು ಕೊಡ್ಸಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ ಬಸ್ಗಳಿಗೆ. ಇವ್ರ ಹತ್ರ ಇದೆಯಾ, ಯೋಗ್ಯತೆ ಇದೆಯಾ? ಇವತ್ತು ಬೆಳಿಗ್ಗೆಯಿಂದ ಸ್ಕ್ಯಾನಿಂಗ್ 3 ದಿನ ಆಯಿತು. ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಸ್ಕ್ಯಾನಿಂಗ್ ನಿಂತೋಗಿ, ಸ್ಕ್ಯಾನಿಂಗ್ ಸೆಂಟರ್ಗಳು ನಿಲ್ಸ್ಬಿಟ್ಟಾರೆ 140 ಕೋಟಿ ಬಾಕಿ ಉಳಿಸ್ಕೊಂಡು. ಸರ್ ಈಗ ನೋಡಿ, ರಾಜ್ಯದಲ್ಲಿ ಈಗ ಮೂಲ ಸಮಸ್ಯೆಗಳೇ ಮೊದಲಿಗೆ ಅಧಿಕಾರಿಗಳು, ಮೊದಲೇ ಉಪಮುಖ್ಯಮಂತ್ರಿಗಳು. ಸರ್ ಇವ್ರು ಯಾವಾಗ ಅಧಿಕಾರದಿಂದ ಕೆಳಗಡೆ ಹೇಳಿ ಸಮಸ್ಯೆ ಎಲ್ಲ ನೀಟಾಗಿ ಬಗೆಹರಿಯುತ್ತೆ? ಇಲ್ಲ, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರಿದ್ದಾರೆ. ಈ ಶಾಸಕರ ಏರಿಯಾಗಳಿಂದ ಕಸಗಳು ಎಲ್ಲಿ ಹೋಗ್ತಾ ಇದೆ? ಇವತ್ತು ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದೆ. ಇವ್ರು ಯಾರು BJP ಶಾಸಕರಾಗಲಿ ಕಾಂಗ್ರೆಸ್ ಶಾಸಕ ಅಲ್ಲಿನ ಕಸಗಳನ್ನ ಅಲ್ಲೇ ಇಟ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ತಾಕತ್ತಿಲ್ಲ ಇವ್ರಿಗೆ. ಇವ್ರು ಯಾರು ಡೆಲ್ಲಿ ಬಗ್ಗೆ ಮಾತಾಡ್ತಿರೋದು ಬೆಂಗಳೂರು ಬಗ್ಗೆ ಮಾತಾಡಿ. ಒಬ್ಬ ಶಾಸಕನಿಗೆ ನೈತಿಕತೆ ಇದೆಯಾ? ಎಲ್ಲ ಕಸಗಳು ಮಿಕ್ಸ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಇವ್ರಿಗೆ ಸೂಟ್ ಕೇಸ್ ಬರುತ್ತೆ. ಆ ಒಂದು ಉದ್ದೇಶಕ್ಕೆ ಎತ್ಕೊಂಡೋಗಿ ಬೇರೆ ಕಡೆ ಕಸ ಹಾಕ್ತಾರೆ. ಬಿಜೆಪಿ ಅವರಿಂದ ದೇಶ ಹಾಳಾಗ್ತಾ ಇದೆ, ಕಾಂಗ್ರೆಸ್ ಅವರಿಂದ ರಾಜ್ಯ ಹಾಳಾಗ್ತಾ ಇದೆ. ಟೆಂಪಲ್ ರನ್ ಮಾಡ್ಕೊಂಡು, ಕುರ್ಚಿ ಕದನ ಮಾಡ್ಕೊಂಡು ಜನಗಳಿಗೆಲ್ಲ ಅದಕ್ಕೆ AAPಗೆ ಡೆಲ್ಲಿಯಲ್ಲಿ ಪೊರ್ಕೆಲ್ ಹೊಡೆದು ಮನೆ ಕಳ್ಸಿರೋದು. ಇದನ್ನು ತಿಳ್ಕೊಳ್ಳಿ ಫಸ್ಟ್. ಕಳಿಸ್ತಾರೆ ನಿಮ್ಗೂ ಇಷ್ಟಲ್ಲೇ. ರಾಜ್ಯ ಜನ DBA ಮಾಡಿ, ನೀವು ತಾಲೂಕು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿ, ನಿಮ್ಗೂ ಹೊಡೆದು ಕಳಿಸ್ತಾರೆ. ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿದ್ರು ಸರ್. BP ಮಾತ್ರೆ ತಗೊಳಕ್ಕೂ ಅವ್ರಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಹೇಳಿದ್ರಲ್ಲ. 1.1 ಲಕ್ಷ ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದೀವಿ. ಆ 2,000 ರೂಪಾಯಿ ಅವರ ಸಂಸಾರದಲ್ಲಿ ಅವರ ಸಂಸಾರವನ್ನ ತೂಗಿಸ್ಕೊಳ್ಳೋಕ್ಕೋಸ್ಕರ ಸಹಾಯವಾಗಿದೆ. 84% ಮಹಿಳೆಯರಿಗೆ ತಮ್ಮ ಸಂಸಾರದ ಒತ್ತಡವನ್ನ ಕಮ್ಮಿ ಮಾಡಿದೆ. 210 ಕೋಟಿ ಮಹಿಳೆಯರು ಇವತ್ತು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. 46% ಅಷ್ಟು ಅವರಿಗೆ ಉದ್ಯೋಗ ಉಚ್ಚೇತನಾಗಿದೆ. ಇದನ್ನೆಲ್ಲ ಗೊತ್ತಿಲ್ದಿರಾ
ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ಏನಾಗಿದೆ ಅಂತ ಅವ್ರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಕನಿಷ್ಠ ಜ್ಞಾನ ತಿಳ್ಕೊಂಡ್ರೆ ಕಾಂಗ್ರೆಸ್ ಮಾಡ್ತಿರುವಂತ ಜನಪರ ಸರ್ಕಾರಕ್ಕೆ ಚಪ್ಪಾಳೆ ಹೊಡಿಬೇಕೆ ಹೊರತು ಅದನ್ನ ಬಿಟ್ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಬಿಜೆಪಿ ಕಸದ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಜನಪ್ರತಿನಿಧಿ ಮನೆಗೆ ಕಸವನ್ನು ಹಾಕ್ಸ್ತೀವಿ ಅಂತ ಹೇಳಿದ್ರು. ಅವರೆಲ್ಲರೂ ಕೂಡ ಜನರಿಂದ ಆಯ್ಕೆ ಆದಂಥವರು. ಅದು ಸಮಸ್ಯೆಯನ್ನು ಬಗೆಹರಿಸಬೇಕೆ ವಿನಃ ಸಮಸ್ಯೆಯನ್ನು ಉಲ್ಬಣ ಮಾಡಬಾರ್ದು. ಡಿ ಕೆ ಶಿವಕುಮಾರ್ ಅವರು ಆಯಿತು, ಅವ್ರು ನೀವು ಹೇಳಿದ್ರಿ ಕನಸುಗಾರರು ಅಂತ ಹೇಳಿದ್ರಿ, ಮತ್ತು ಇನ್ನೇನೆಲ್ಲ ಹೇಳಿದ್ರು. ಅವ್ರು ಹೇಳಿದರು ಈಸಿ ಅವ್ರಿಗೆ ರಾಜಕೀಯ ಅನ್ನೋದಂಥ ಪ್ಯಾಷನ್ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಎಸ್, ಇದನ್ನು ಕೂಡ ಪ್ಯಾಷನ್ ಆಗಿ ತೆಗೆದುಕೊಂಡು ಬೆಂಗಳೂರನ್ನ ಯಾಕೆ ಕಸಮುಕ್ತ ನಗರವಾಗಿ ಮಾಡಿಸಿ ಸಹಬಾಸ್ ಡಿ ಕೆ ಶಿ ಅಂತ ಅನ್ಸ್ಕೋಬಾರ್ದು ಸರ್? 100% ಮಾಡ್ತೀವಿ. ಅವರು ಇವಾಗ ಇವರು ಹೇಳ್ತಿದ್ರಲ್ಲ ಸರ್, ಇವಾಗ ಕಸದು ಅಲ್ಲಿ ರಾಜಕಾರಣಿಗಳ ಮನೆಗೆ ಹಾಕ್ತಾರೆ ಅಂತಾನಲ್ವಾ ಸರ್? ಹಾಕಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಜನಗಳಿಗೆ ಮೂಲಭೂತವಾಗಿ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಈಗ ಕಸದ್ದು ಸಹ ಒಂದು ಮೂಲಭೂತನೇ ಸರ್. ಅದು ಅದರಲ್ಲಿ ಬಂದು ರಾಜಕೀಯ ಯಾಕೆ ಮಾಡ್ತಿದ್ದಾರೆ ಇವರು ಬೇಕಿದ್ರೆ ಹೋಗಿ ನಮ್ಗೆ ಈ ತರ ಸಮಸ್ಯೆ ಇದೆ ಮಾಡಬೇಡಿ ಅಂತ ಒಂದು ಲೆಟರ್ ಕೊಡ್ಲಿ, ಗೌರ್ಮೆಂಟ್ಗೆ ಹೋರಾಟ ಮಾಡ್ಲಿ, ಪ್ರತಿಭಟನೆ ಮಾಡ್ಲಿ. ಕಸದ ಗಾಡಿನ ಅಡ್ಡ ಮಾಡಿದ್ರೆ ಬೆಂಗಳೂರು ಗಬ್ಬು ನಾರುತ್ತೆ, ಜನಗಳ ಆರೋಗ್ಯ ಕೆಡುತ್ತೆ. ಅಷ್ಟು ಸಾಮಾನ್ಯ ಜ್ಞಾನ ಇಲ್ದಾರೆ ಅಂತ ಮೂರ್ಖರ ಸರ್ ಈ ರಾಜಕಾರಣಿಗಳು. ಯಾರು ಕಸದ ಸಮಸ್ಯೆಗೆ ಯಾರು ಹೊಣೆ? ಸರಿ, 2018ರಲ್ಲಿ ಸೌಮ್ಯ ರೆಡ್ಡಿ ಅವ್ರು ಗೆದ್ದು ಬಂದ್ಮೇಲೆ ಅಲ್ಲಿ ಯಾವ ಸರ್ಕಾರನು ಕೇಳಿರ್ಲಿಲ್ಲ. ಅವರು ಕಸ ವಿಂಗಡಣೆ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿ. ಯಾರು ಕಸದ ಸಮಸ್ಯೆಗೆ ಯಾರು ಕಾರಣ? ಸರ್, ಪ್ರಜ್ಞಾವಂತ ಎಲ್ಲಾ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮನವಿ ಅಲ್ಲ, ಕೇಳಿ. ಈ ಕಮಿಷನ್ ತಿನ್ನೋದು ನಿಲ್ಸಿದ್ರೆ ಕಸದ ಸಮಸ್ಯೆ ಪರಿಹಾರ ಆಗುತ್ತೆ. ನಂದು ಕಸನ ಏನ್ ಸೊಲ್ಯೂಷನ್ ತಗೊಳ್ಳಿ, ಯಾರು ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಹೇಳಕ್ಕೆ ಈ ಗೂಂಡಾ ವರ್ತನೆ ಬಿಟ್ಬಿಟ್ಟು ಫಸ್ಟ್ ಮೂಲ ಪರಿಹಾರ ಹುಡುಕಿ ಏನ್ ಮಾಡ್ಬೇಕು ಅನ್ನೋ ದೇಶ ಸುತ್ತ ಕೋಸ ನೋಡ್ತೀನಿ ಅಂದ್ರಲ್ಲ, ಅದೇ ತರ ಯುರೋಪ್ ಕಾಂಟಿನೆಂಟ್ಗೆ ಹೋಗ್ಬಿಟ್ಟು ಏನು ಆಸ್ಟ್ರೇಲಿಯಾಗೆ ಹೋಗಿದ್ರಲ್ಲ, ಅಲ್ಲಿ ಯಾವ ತರ ಕಸ ನಿರ್ವಹಣೆ ಮಾಡ್ತಾ ಇದ್ರು ನೋಡ್ಕೊಂಡ್ ಬಂದು ಆ MLA ಸರ್ ಕಮಿಷನ್ ಅಂತ ಇದ್ರು, ಇವತ್ತು 80% ಕಮಿಷನ್ ಅಂತ ಸರ್. ಇವ್ರದ್ದು ದುಡ್ಡು ಬೇಡ, ಇವ್ರ ಕಸನು ಬೇಡ, ನಮ್ದೇ ಕಸ ತಂದು ಇಲ್ಲ ಹಾಕ್ತಿವಿ, ಹಾಕ್ಸ್ಕೊಳ್ಳಿ. ಒಂದೇ ಒಂದು ನಿಮಿಷ ಅವಕಾಶ ಸರ್. ದೊಡ್ಡಬಳ್ಳಾಪುರ ಜನತೆ ಪರವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಸ್ಥಳೀಯ ವ್ಯಕ್ತಿ. ಆ ಟೆರಾಫಾರ್ಮ್ಗೆ 5 ಕಿಲೋಮೀಟರ್ ಅಲ್ಲೇ ಹಿಡಿದೀನಿ. ನಾವು ದ್ವಿತೀಯ ದರ್ಜೆ ವ್ಯಕ್ತಿಗಳಾಗಿ ಅಲ್ಲಿ ಬದುಕ್ತಾ ಇದ್ದೀವಿ. ಕ್ಯಾನ್ಸರ್ ರೋಗ ಇದೆ, ಕುಷ್ಠ ರೋಗ ಇದೆ, ನೀವು ಬಂದು ನೋಡಿ. ನಾನು 70 ಸರ್ಕಾರಕ್ಕೆ ನಾವು ಜನತೆ ಪರವಾಗಿ ಕೈ ಮುಗ್ಕೊಳ್ತೀವಿ. ನೀವು ದೌರ್ಜನ್ಯ ಮಾಡಿದ್ರೆ ನಿಮ್ಮನ್ನು ಫೇಸ್ ಮಾಡೋ ಶಕ್ತಿ ನಮ್ಮಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಅಪ್ಪ ಅಮ್ಮನ ಜಾಗದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ನಮ್ಮ ದೊಡ್ಡಬಳ್ಳಾಪುರ ಜನತೆ ಈಗಲೇ ಸರ್ ಟೆರಾಫಾರಂ ಅಂತೇಳಿ ಒಂದಿತ್ತು ಸರ್, ಅದನ್ನ ಈಗಾಗಲೇ ರಕ್ತ ಬಸ್ ಗಾರ್ಬೇಜ್ ಸಿಟಿ ಅಂತೂ ಮಾಡಬೇಡಿ, ಗಾರ್ಡನ್ ಸಿಟಿ ಅಂತ ಮಾಡಿ. 2026ರಲ್ಲಿ ಇದ್ದೀವಿ ನಾವು. ಅಂತ ಟೆಕ್ನಾಲಜಿ ಬಂದಿದೆ, ಎಲ್ಲ ರೀತಿಯ ಟೆಕ್ನಾಲಜಿ ನಮ್ಮ ಪ್ರಪಂಚದಲ್ಲಿದೆ. ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಒಂದು ಕಸ ನಿರ್ವಹಣೆ ಬೆಂಗಳೂರಿನಲ್ಲಿ ಈಗಿರ್ತಕ್ಕಂಥ MLAಗಳನ್ನ ಓಡಿಸಿ ಹೊಸೊಬ್ಬರನ್ನ ಆಯ್ಕೆ ಮಾಡಿದ್ರೆ ಒಳ್ಳೇದಾಗತ್ತೆ ಸರ್. ಬದಲಾವಣೆ ಕೇವಲ ಮಾತಾಗಿರ್ಬೋದು, ನಿರ್ಧಾರ ಆಗಿರ್ಬೇಕು. ನಮ್ಮ ನಗರಾಭಿವೃದ್ಧಿ ಸಚಿವರು ಫೇಲ್ ಆಗಿ DCM ಡಿ ಕೆ ಶಿವಕುಮಾರ್ಗೆ ಹೊಣೆಗಾರಿಕೆ ಇದೆ. ಈ ಸಮಸ್ಯೆಯಿಂದ ಮುಕ್ತ ಹಾಗೆ ಆಗುತ್ತೆ ಬೆಂಗಳೂರು. ಸರ್, ನೀವು ಹೇಳಿದ ಎಲ್ಲ ಮಾತನ್ನ ಸ್ವೀಕರಿಸಿ ಹೇಳ್ತಾ ಇದೀವಿ. ನೀವೇ ಒಂದು ಪ್ರೋಗ್ರಾಮ್ ಮಾಡ್ತೀರಾ. ಬೆಂಗಳೂರಿನ ಕಸದ ಸಮಸ್ಯೆಯನ್ನ ಡಿ ಕೆ ಶಿವಕುಮಾರ್ ಅವರು ಸಮರ್ಥವಾಗಿ ಎದುರಿಸಿದ್ದಾರೆ ಸರ್. ಅವ್ರು ಹೇಳ್ತಿದ್ರು ರಾಜೀನಾಮೆ ಹೋಗಿತ್ತು. ಗಾರ್ಡನ್ ಸಿಟಿ ಕಾಂಗ್ರೆಸ್ ಸರ್ಕಾರ ಉಳಿಸಿ ತೊಲಗಲಿ ಕಾಂಗ್ರೆಸ್. ತೊಲಗಲಿ ಕಾಂಗ್ರೆಸ್. ಕಸದ ಸಮಸ್ಯೆ ಸಂಬಂಧಪಟ್ಟಾಗ ಹಲವಾರು ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದ್ವಿ. ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನದು ಜವಾಬ್ದಾರಿ ಕೂಡ ಇರ್ತಕ್ಕಂಥದ್ದು ಮತ್ತು ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ಮತ್ತು ಎಲ್ಲರ ಕರ್ತವ್ಯ ಕೂಡ ಇರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.